हे नाथ हे रमानाथ व्रजनाथार्थिनाशन मग्नमुद्धर गोविंद गोकुलं ब्रजनार्णवात् रुद्रं समाश्रिता देवा रुद्रो ब्रह्माणमाश्रितः ब्रह्मा मामाश्रितो नित्यं नाहं कञ्चिदुपाश्रितः हरेस्तु प्रतिमाप्राज्ञाः तत्रस्थः केशवस्वयं ददाति ज्ञानमीशेषः परमात्मा स्वयं विभुः क्षणार्धे रात्रिये न स्वर्गं नापुनर्भवं भगवत्सङ्गिसङ्गस्य मर्त्यानां किमुदाशिषः अथापि कीर्तयाम्यङ्ग यथामति यथाश्रुतं हरेः कथां स्वां सत्कर्तुं गिरमन्याभितां सतीम् ಶ್ರೀ ಗುರುಭ್ಯೋ ನಮಃ. ಭಾಗವತ ಮಂಡಲ ಸೇವಾದಲ್ಲಿ ಇವತ್ತು ಇದು 37ನೇ ಪುಷ್ಪ. ಭಾಗವತದ 10ನೇ ಸ್ಕಂಧ, ಅದರಲ್ಲಿ 45ನೇ ಅಧ್ಯಾಯದಿಂದ ಆರಂಭಿಸಿ ಇವತ್ತಿನ ಕಥಾ ನಾವು ನೋಡಬೇಕು. ಭಾಗವತ, ಹರಿವಂಶ, ಮಹಾಭಾರತ, ತಾತ್ಪರ್ಯ ನಿರ್ಣಯ, ಇದರಲ್ಲಿ ಏನು ಭಗವಂತನ ಕಥೆ ಬಂದಿದೆ ಅದನ್ನ ನಾವೀಗ ನೋಡ್ತಾ ಬಂದಿದ್ದೇವೆ. ತಂವೀಕ್ಷ್ಯ ಕೃಷ್ಣಾನುಚರಂ, ಕೃಷ್ಣ ನಂದಗೋಕುಲದಲ್ಲಿದ್ದವನು, ವೃಂದಾವನ ಬಿಟ್ಟು ಅಲ್ಲಿಂದ ಮಥುರೆಗೆ ಹೊರಟು ಹೋದ. ಒಂದು ಸರಿ ತನ್ನ ಆಪ್ತ ಭಕ್ತನಾದಂತಹ ಉದ್ಧವನನ್ನ ನಂದಗೋಕುಲಕ್ಕೆ ಕಳಿಸಿಕೊಟ್ಟ. ಅವರಿಗೆಲ್ಲರಿಗೂ ಸಮಾಧಾನ ಹೇಳಿದ ನಂದಗೋಕುಲದ ನಿವಾಸಿಗಳಿಗೆ ಅಂತ. ಅವನು ಹೇಗಿದ್ದ? ಕೃಷ್ಣನಂತೆ ಕಾಣ್ತಿದ್ದ, ಪೀತಾಂಬರ ಹುಟ್ಟಿದ್ದ, ಹೂವಿನ ಮಾಲೆ ಧರಿಸಿದ್ದ. ಇವನು ಯಾರು? ಕೃಷ್ಣನಂತೆ ವೇಷಭೂಷಣ ಧರಿಸಿದ್ದಾನಲ್ಲ ಅಂತ ಅವರೆಲ್ಲ ಆ ಉದ್ಧವನ ಸುತ್ತಲೂ ಬಂದು, ಹಿಂದಿನ ದಿವಸ ರಾತ್ರಿ ಬಂದಿದ್ದ, ನಂದಗೋಪನಿಗಷ್ಟೇ ಅವನು ಬಂದದ್ದು ಗೊತ್ತಿತ್ತು. ಉದ್ಧವ ಕೃಷ್ಣನ ಸಂದೇಶ ತಂದಿದ್ದಾನೆ ಅಂತ ಗೊತ್ತಾಯ್ತು ಅವರಿಗೆ. ಅವನನ್ನ ಒಂದು ಆಸನದಲ್ಲಿ ಕೂಡಿಸಿದರು, ಭಕ್ತಿಯಿಂದ ತಲೆವಾಗಿ ಕೇಳಿದರು, ನೀನು ಕೃಷ್ಣನ ಸೇವಕ, ಏನು ಸಂದೇಶ ಕಳಿಸಿದ್ದಾನೆ ಹೇಳು. ಇವತ್ತು ಅವನು ದೊಡ್ಡ ಊರಿನಲ್ಲಿದ್ದಾನೆ, ಅನೇಕ ಜನ ಬೇರೆ ಬೇರೆಯವರ ಸಹವಾಸ ಸ್ನೇಹ ಅವನಿಗೆ ಸಿಕ್ಕಿರ್ತದೆ. ನಮ್ಮಂಥವ್ರ ನೆನಪು ಹೇಗೆ ಬರ್ಬೇಕು ಅವನಿಗೆ? ಸ್ನೇಹಾನುಬಂಧೋ ಬಂಧೂನ ಮುನೇರಕು ಸುದುಸ್ತ್ಯಜ. ಅವನು ಸ್ವಯಂ ಭಗವಂತ ಆದ್ರಿಂದ ಎಲ್ಲ ಸ್ನೇಹ ಬಿಟ್ಟವನು. ಮನುಷ್ಯ ಮಾತ್ರರಿಗೆ ಆ ಸ್ನೇಹ ಹೋಗುವಂಥದ್ದಲ್ಲ. ಮುನೇರಕು ಸುದುಸ್ತ್ಯಜ, ಸನ್ಯಾಸಿಗಳು ಕೂಡ ಆ ಮೋಹವನ್ನ ಸುಲಭವಾಗಿ ಕಳ್ಕೊಳ್ಳೋದಿಲ್ಲ, ಅದು ಸುಲಭ ಅಲ್ಲ ಅದು. ಆದರೆ ಇವನು ಭಗವಂತ ಆದ್ರಿಂದ ಅದನ್ನೆಲ್ಲ ಕಳ್ಕೊಂಡಿದ್ದಾನೆ. ನಮ್ಮನ್ನ ಅವನಿವತ್ತು ಮರೆತಿದ್ದಾನೆ. ಮರದಲ್ಲಿ ಬೇಕಾದಷ್ಟು ಹಣ್ಣಿದ್ದಾಗ ಹಕ್ಕಿಗಳು ಬಂದು ಆ ಮರವನ್ನು ಆಶ್ರಯಿಸ್ತವೆ. ಹಣ್ಣು ತೀರಿದಾಗ ಹಕ್ಕಿಗಳೆಲ್ಲ ಹೊರಟೋಗ್ತವೆ, ಮತ್ತೆ ಯಾಕೆ ಬರ್ತವೆ? ಊಟ ಆದ ಬಳಿಕ ಅತಿಥಿಗಳನ್ನ ಮನೆಗೆ ಕರೆದಿರ್ತೀವಿ ಕಾರ್ಯಕ್ರಮ ಅಂತೇಳಿ. ಊಟ ಆದ್ಮೇಲೆ ಅವ್ರು ಹೊರಟೋಗ್ತಾರೆ, ಅಲ್ಲಿ ಬಹಳ ದಿವಸ ಇರೋದಿಲ್ಲ. ಕಾಡು ಪ್ರಾಣಿಗಳು ಬೇಕಾಷ್ಟು ಕಾಡಿನಲ್ಲಿ ಇರ್ತವೆ. ಒಂದು ವೇಳೆ ಕಾಡೇ ಸುಟ್ಟು ಹೋದ್ರೆ ಅಲ್ಲಿಂದ ಅವೆಲ್ಲ ಹೊರಟೋಗ್ತವೆ. ಅದರಂತೆ ಈ ಕೃಷ್ಣ ಇಷ್ಟು ದಿವಸ ನಮ್ಮ ಜೊತೆ ಇದ್ದ, ವಿಹರಿಸಿದ, ಈಗ ಬಿಟ್ಟು ಹೋಗಿದ್ದಾನೆ. ಇದು ಕೃಷ್ಣನ ಉದ್ಧವರ ಮುಂದೆ ಅದೆಲ್ಲ ಅವ್ರು ಹೇಳ್ಕೊಂಡ್ರು. ಅದರಲ್ಲಿ ಆ ಗೋಪಸ್ತ್ರೀಯರು ಅವನನ್ನ, ಕೃಷ್ಣನನ್ನ ನಾನಾ ರೀತಿಯಾಗಿ ಮೂದಲಿಸಿದರು. ಒಂದು ದುಂಬಿ ಇದ್ದಂತೆ ನೀನು. ದುಂಬಿ ಈ ಹೂವಿನಿಂದ ಆ ಹೂವಿಗೆ, ಆ ಹೂವಿನಿಂದ ಈ ಹೂವಿಗೆ ಓಡಾಡ್ತಿರ್ತದೆ. ನೀನು ಇಷ್ಟು ದಿವಸ ಈ ವೃಂದಾವನದಲ್ಲಿ ಹೂವುಗಳ ಮೇಲೆ ಓಡಾಡಿದೆ. ಇವತ್ತು ನಂದಗೋಕುಲವನ್ನು ಬಿಟ್ಟು, ವೃಂದಾವನವನ್ನು ಬಿಟ್ಟು ಮಥುರೆಗೆ ಹೊರಟೋಗಿದ್ದಿ. ಅಲ್ಲಿ ಬೇರೆ ಹೂವುಗಳು ಸಿಕ್ಕಿವೆ ನಿಮಗೆ, ಮತ್ತೆ ಇಲ್ಲಿ ಯಾಕೆ ಬರ್ತಿ? ಬಂದರೂ ನಿಮ್ಮನ್ನೇ ನಾವು ಮಾತಾಡ್ಸೋದಿಲ್ಲ, ಇಲ್ಲಿ ಬರಲೇಬೇಡ ನೀನು. ಅಥವಾ ಈ ಉದ್ಧವನಿಗೆ ಹೇಳಿದರು, ನೀನು ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಡ. ಕೃಷ್ಣ ಅಲ್ಲಿದ್ದಾನೆ, ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನೀವು ಹೇಳೋದು ಬೇಡ, ಅದಕ್ಕೇನು ಅರ್ಥ ಇಲ್ಲ. ಸ್ವಯಂ ಲಕ್ಷ್ಮೀದೇವಿಯೇ ಅವನ ಪಾದಧೂಳಿಯ ಸೇವಕಳಾಗಿ ಯಾವತ್ತೂ ಇರ್ತಾಳೆ. ಅವನ ನಗು, ಅವನ ವ್ಯಕ್ತಿತ್ವ, ಅದಕ್ಕೆ ಮನಸೋದು,
ಇಂಥದ್ರಲ್ಲಿ ನಮ್ಮಂಥ ಸಾಮಾನ್ಯ ಸ್ತ್ರೀಯರ ಪಾಡೇನು ಅಂತೆಲ್ಲ ನಾನಾ ಥರದ ಅವನನ್ನು ಮೂದಲಿಸಿದರು. ಆಯಿತು, ಕೃಷ್ಣ ಹೇಗಿದ್ದಾನೆ ಅದನ್ನೆಲ್ಲ ಕೇಳಿದರು. ಅವನು ತನ್ನ ತಂದೆ ನಂದಗೋಪ, ತಾಯಿ ಯಶೋದೆ ಇವನ್ನೆಲ್ಲ ಸ್ಮರಿಸ್ತಾನೋ ಹೇಗೆ, ಇದನ್ನೆಲ್ಲ ಕೇಳಿದ್ರು. ಆಗ ಅವನು ಮಾತಾಡಿದ, ನೀವೆಲ್ಲ ಭಗವಂತನಲ್ಲಿ ಇಷ್ಟು ಮನಸ್ಸು ನೆಟ್ಟಿದ್ದೀರಿ, ಏನು ಮಾಡಿದರೂ ನಿಮಗೆ ಬರುವಂತಹ ಭಕ್ತಿ ಸಾಮಾನ್ಯವಾಗಿ ಬೇರೆ ಯಾರಿಗೂ ಬರೋದಿಲ್ಲ. ಬೇಕಾದಷ್ಟು ದಾನ, ತಪಸ್ಸು, ವ್ರತ ಇತ್ಯಾದಿಗಳನ್ನು ಮಾಡಿದರೂ ಆ ಭಕ್ತಿ ಬರುವುದು ಸುಲಭ ಅಲ್ಲ. ದೊಡ್ಡ ದೊಡ್ಡ ಮುನಿಗಳಿಗೂ ಈ ಭಕ್ತಿ ಬರೋದು ಸುಲಭ ಅಲ್ಲ. ಆದರೆ ನೀವು ಆ ಕೃಷ್ಣನಲ್ಲಿ ಅಂತಹ ಭಕ್ತಿ ತಾಳಿದ್ದೀರಿ. ವಿರಹೇಣ ಮಹಾಭಾಗಾ ಮಹಾಂಗೋ ಅನುಗ್ರಹ ಕೃತಃ. ಅವನೇ ನಿಮಗೆ ಪುತ್ರ, ಮಿತ್ರ, ಅವನೇ ಪತಿ ಅನ್ನೋ ಭಾವನೆಯಿಂದ ನೀವು ಅವನನ್ನು ಒಲಿಸಿಕೊಂಡಿದ್ದೀರಿ. ಕೃಷ್ಣ ಏನು ಹೇಳಿದ್ದಾನೆ ಅನ್ನೋದನ್ನು ಕೇಳ್ರಿ, ಅವನದೇ ಮಾತನ್ನು ನಿಮಗೆ ಹೇಳ್ತೀನಿ ಅಂತ ನಾವು ಉದ್ಧವ. ಯಾವತ್ತೂ ಯಾವ ಕಾಲಕ್ಕೂ ನನಗೂ ನಿಮಗೂ ವಿಯೋಗ ಆಗುವುದು ಸಾಧ್ಯ ಇಲ್ಲ. ಯಾಕಂದರೆ ನಾನು ಎಲ್ಲ ಜಡ ಚೇತನದೊಳಗೂ ಇದ್ದೇನೆ, ಜಡ ವಸ್ತುಗಳೊಳಗೂ ಇದ್ದೇನೆ, ಎಲ್ಲ ಚೇತನರ ಒಳಗೂ ಹೊರಗೂ ಇದ್ದೇನೆ. ಎಲ್ಲ ಗಂಡು ಹೆಣ್ಣು ಪ್ರಾಣಿ ಪಕ್ಷಿ ಇವೆಲ್ಲ ಜಡ ವಸ್ತುಗಳು, ಇಲ್ಲಿ ಒಳಗೂ ನಾನು ಇದ್ದೇ ಇದ್ದೇನೆ. ಮತ್ತು ನಿಮ್ಮೊಳಗೂ ನಾನು ಇದ್ದೇನೆ ಅಂದ ಮೇಲೆ ನನಗೂ ನಿಮಗೂ ವಿಯೋಗ ಆಗೋದು ಹೇಗೆ? ಆದ್ದರಿಂದ ನೀವು ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡೋದು ಬೇಡ. ನಾನು ನಿಮ್ಮಿಂದ ಇವತ್ತು ದೂರ ಇದ್ದೇನೆ, ಯಾಕೆಂದರೆ ನಾನು ದೂರ ಇದ್ದಷ್ಟು ನೀವು ನನ್ನನ್ನು ಸ್ಮರಿಸ್ತೀರಿ. ಯಥಾ ದೂರತರೇ ಪ್ರೇಷ್ಠೆ ಮನ ಆವಿಷ್ಯ ವರ್ತತೆ, ಸ್ತ್ರೀಣಾಂಚ ನ ತಥಾ ಚೇತಃ ಸನ್ನಿಕೃಷ್ಟೇ ಅಕ್ಷಿಗೋಚರೆ. ಸಮೀಪದಲ್ಲಿ ನಿಮ್ಮ ಜೊತೆ 10-11 ವರ್ಷ ಇದ್ದೆ, ಇನ್ನು ಅದು ಸಾಕು. ಈಗ ದೂರ ಇದ್ದಷ್ಟು ನೀವು ನನ್ನ ಯಾವತ್ತೂ ಸ್ಮರಿಸ್ತಿರ್ತೀರಿ. ಅದಕ್ಕಾಗಿ ನಾನು ನಿಮ್ಮಿಂದ ಈಗ ದೂರ ಇದ್ದೀನಿ, ಆದರೆ ನಿಮ್ಮ ಒಳಗೆ ಇದ್ದೀನಿ. ನೀವು ನನ್ನಲ್ಲಿ ಗಾಢವಾದ ಭಕ್ತಿ ಮಾಡಿ, ಆದ್ದರಿಂದ ನಿಮಗೆ ಸದ್ಗತಿ ಆಗ್ತದೆ. ಅವರಿಗೆಲ್ಲ ಬಹಳ ಆನಂದ ಆಯಿತು. ಭಕ್ತಿಯನ್ನು ಅವನವರು ಬಿಟ್ಟವರಲ್ಲ, ಕಾಮ ಮಾಡಿದ್ರು ಹೌದು, ಆದರೆ ಕಾಮಪೂರ್ವಕವಾದ ಭಕ್ತಿ ಇತ್ತು. ಮತ್ತೆ ಮಾತಾಡಿದರು, ಕಂಸ ಸತ್ನಲ್ಲ, ಈಗ ಯಾದವರಿಗೆಲ್ಲ ಕ್ಷೇಮ ಇದೆ ಹೌದೋ ಹೇಗೆ? ಯಾದವರು ಹೇಗಿದ್ದಾರೆ ಈಗ? ಕೃಷ್ಣ ನಮ್ಮನ್ನೆಲ್ಲ ಸ್ಮರಿಸ್ತಾ ಇದ್ದಾನೋ ಹೇಗೆ? ನಾವಂತೂ ಅವನನ್ನು ಮರೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವನ ನಡಿಗೆ, ಅವನ ಲೋಕಮೋಹಕವಾದ ಮುಗುಳ್ನಗೆ, ಅವನ ಕೊಳಲು ವಾದನ ಇತ್ಯಾದಿಗಳನ್ನು ಮರೀಲಿಕ್ಕಾಗ್ತಿಲ್ಲ. ಇದೊಂದು ಶ್ಲೋಕ. ಹೇ ನಾಥ, ಹೇ ರಮಾನಾಥ, ವೃಜನಾಥಾರ್ಥಿ ನಾಶನ, ಮಗ್ನಮುದ್ಧರ ಗೋವಿಂದ ಗೋಕುಲಂ ವೃಜನಾರ್ಣವಾತ್. ಗೋಪಸ್ತ್ರೀಯರೇ ಹೇಳಿದ ಶ್ಲೋಕ ಇದು. ಅದನ್ನೇ ಇವತ್ತು ಆರಂಭದಲ್ಲಿ ಮಂಗಲಾಚರಣ ರೂಪದಲ್ಲಿ ಹೇಳಿದೆ. ನಾಥ ಅಂದರೆ ಭಗವಂತ ನಮಗೆಲ್ಲರಿಗೂ ಒಡೆಯ, ಅವನು ರಮಾದೇವಿಗೂ ನಾಥ, ನಂದಗೋಕುಲದ ನಾಥ, ಈ ವೃಂದಾವನದ ನಾಥ ಅವನು. ಆರ್ತಿ ನಾಶನ, ದುಃಖನಾಶಕ. ಇದನ್ನು ಕೇವಲ ಗೋಪಸ್ತ್ರೀಯರು ಹೇಳಿದ್ದು ಒಂದು ಮಾತ್ರಕ್ಕೆ ಅವರೇ ಹೇಳಬೇಕು ಅಂತ ಏನಿಲ್ಲ, ಎಲ್ಲರೂ ಹೇಳ್ಬೋದಾದ ಒಂದು ಶ್ಲೋಕ. ನಮ್ಮೆಲ್ಲರೂ ದುಃಖ ಪರಿಹಾರ ಮಾಡುವಂಥವನು ಭಗವಂತ. ಈಗ ಈ ಗೋಕುಲ, ಈ ನಂದಗೋಕುಲ, ಈ ವೃಂದಾವನ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದೆ ನೀನಿಲ್ಲದ ಕಾರಣಕ್ಕಾಗಿ. ಇದಕ್ಕೆ ನೀನೀಗ ಸಮಾಧಾನ ಕೊಡಬೇಕು ಅಂತ ಶ್ಲೋಕ. ಗೋಕುಲ ಅಂತಲ್ಲಿ ಬಂತಲ್ಲ, ಗೋಕುಲ ಅಂದರೆ ಬರೇ ವೃಂದಾವನ ಅಥವಾ ನಂದಗೋಕುಲ ಅಂತೇನು ಅರ್ಥ ಅಲ್ಲ. ಗೋಕುಲ ಅಂದರೆ ನಮ್ಮೆಲ್ಲರ ಸಮುದಾಯ, ನಾವೆಲ್ಲ ಭಕ್ತರೇನಿದ್ದೇವೆ, ಅವ್ರು ಹೆಣ್ಣಿರ್ಬೋದು, ಗಂಡಿರ್ಬೋದು, ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಯಾವುದೇ ಜನಜಾತಿ ವರ್ಗಕ್ಕೆ ಸೇರಿದವರಿರ್ಬೋದು, ಎಲ್ಲರೂ ಭಗವಂತನ ಭಕ್ತರೇ. ನಾವೆಲ್ಲ ಈಗ ದುಃಖ ಸಾಗರದಲ್ಲಿ ಮುಳುಗಿದ್ದೀವಿ, ನಮ್ಮನ್ನು ನೀವು ರಕ್ಷಿಸಬೇಕು ಅಂತ ಅವರು ಈಗ ಕೇಳಿಕೊಂಡ್ರು. ಅದು ಅಲ್ಲೇ ಬಂದಿರುವಂಥ ಶ್ಲೋಕ. ಉದ್ಧವ ಅಂದುಕೊಂಡ, ಇಷ್ಟೊಂದು ಗಾಢವಾದ ಭಕ್ತಿಯನ್ನು ಬೆಳೆಸ್ಕೊಂಡಿದ್ದೀರಲ್ಲ ನೀವು, ಮುನಿಗಳಿಗೂ ಇಂಥದ್ದು ಭಕ್ತಿ ಸಿಗೋದು ಕಷ್ಟ. ಕಿಂ ಬ್ರಹ್ಮಜನ್ಮಭಿ ಅನಂತ ಕಥಾನಯತ್ರ. ಬ್ರಾಹ್ಮಣನಾಗಿ ಹುಟ್ಟಿಯಾದರೂ ಏನು ಉಪಯೋಗ? ಭಗವಂತನ ಕಥೆಯನ್ನು ಕೇಳದೆ ಹೋದರೆ, ಅದರ ತತ್ವದ ಶ್ರವಣ ಇಲ್ಲದೆ ಹೋದರೆ ಬ್ರಾಹ್ಮಣನಾಗಿ ಹುಟ್ಟಿಯಾದರೂ ಏನು ಉಪಯೋಗ? ಎಲ್ಲರಿಗೂ ಬರಬೇಕಾದದ್ದು ಈ ಭಕ್ತಿ. ಆದ್ದರಿಂದ ನೀವು ಆ ಭಕ್ತಿಯನ್ನು ಮಾಡಿ ಈಗ ಉದ್ಧಾರ ಆಗಿಬಿಟ್ಟಿದ್ದೀರಿ, ಭಗವಂತನ ಮಾರ್ಗದಲ್ಲಿ ಇದ್ದೀರಿ ನೀವು. ಒಂದೇ ನಂದವ್ರಜ ಸ್ತ್ರೀಣಾಂ ಪಾದರೇಣು ಅಭೀಕ್ಷ್ಣತಃ
ಯಾಸಾಂ ಹರಿಕಥೋದ್ಗೀತಂ ಪುನಾದಿ ಭುವನತ್ರಯಂ. ಇಲ್ಲಿ ನಮಗೆ ನಿತ್ಯ ಇರಬೇಕಾದಂಥ ಒಂದು ಶ್ಲೋಕ ಇದೆ. ಬೇರೆ ಬೇರೆ ಕಡೆ ಭಗವಂತನನ್ನ, ಚತುರ್ಮುಖನನ್ನ, ಸರಸ್ವತಿ, ರುದ್ರ, ಇಂದ್ರ ಈ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡುವಂಥ ಬೇಕಾದ ಶ್ಲೋಕಗಳು ಬರ್ತವೆ. ಇದು ಆ ಬೃಂದಾವನದ ಸ್ತ್ರೀಯರ ಪಾದಧೂಳಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳುವ ಶ್ಲೋಕ, ಒಂದು ಅಪರೂಪದ ಶ್ಲೋಕ. ಆ ಏನು ಭಗವಂತನ ಜೊತೆ ವಿಹರಿಸಿದ ಸ್ತ್ರೀಯರಿದ್ದಾರೆ ಅವರ ಪಾದಧೂಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಉದ್ಧವ ಹೇಳ್ತಾರೆ. ಯಾಕೆಂದ್ರೆ ಇವರು ಕೃಷ್ಣನ ಕಥೆಯನ್ನ ಗಾಯನ ಮಾಡ್ತಾ ಇದ್ರೆ ಅದು ಇಡೀ 3 ಲೋಕಕ್ಕೂ ಶಾಂತಿ, ನೆಮ್ಮದಿ ಕೊಡ್ತದೆ, 3 ಲೋಕವನ್ನು ಪವಿತ್ರ ಮಾಡ್ತದೆ. ಇಷ್ಟು ಅವ್ರಿಗೆ ಅವನು ನಮಸ್ಕಾರ ತಿಳಿಸಿದ. ಆಮೇಲೆ ಕೆಲವು ಕಾಲ ಅಲ್ಲಿದ್ದು ಅವನು ಹೊರಟರಿಂದ ಆಗ ನಂದಗೋಪ ಮೊದಲಾದವರು ನಾನಾ ಥರದ ಕಾಣಿಕೆಗಳನ್ನ ಅವನಿಗೆ ಕೊಟ್ಟರು, ಕೃಷ್ಣನಿಗೆ ಮೊದಲಾದವರಿಗೆ ಕೊಡೋದು. ಅಲ್ಲೊಂದು ಶ್ಲೋಕ, ಮನಸೋ ವೃತ್ತಯೋನ ಸ್ಯು ಕೃಷ್ಣ ಪಾದಾಂಬುಜಾಶ್ರಯ ವಾಚೋ ವಿದಾಯನೀರ್ ನಾಂ ಕಾಯಸ್ಥ ಪ್ರಫಣಾದಿಷು. ಇದು ನಂದಗೋಪರು ಹೇಳಿದ ಶ್ಲೋಕ ಆದರೂ ಕೂಡ ನಾವು ಅನ್ವಯಿಸ್ಕೋಬೇಕಾದದ್ದು. ಕೆಲವು ಕಡೆ ಆ ಶ್ಲೋಕಗಳಲ್ಲಿ ಯಾರ್ದೂ ಹೆಸರು ಇರೋದಿಲ್ಲ, ಇಂಥವನು ನಾನು ಮಾಡಿದ ಸ್ತೋತ್ರ ಅಂತ ಏನೂ ಇರೋದಿಲ್ಲ. ಇನ್ನು ಬೇರೆ ಯಾರಾದರೂ ಹೇಳಬಹುದಾದ ಶ್ಲೋಕ ಅದು. ನಮ್ಮ ಮನಸ್ಸಿನ ಎಲ್ಲ ಆಲೋಚನೆಗಳು ಅವೆಲ್ಲವೂ ಭಗವಂತನ ಪಾದ ಕಮಲದಲ್ಲಿಯೇ ಇರಲಿ, ನಿತ್ಯ ಅವನನ್ನೇ ಸ್ಮರಿಸುವಂತಾಗಲಿ ಮನಸ್ಸಿನ ಮೂಲಕ. ಮತ್ತೆ ಮಾತುಗಳು ಆಡುವುದಾದರೆ ಭಗವಂತನ ನಾಮಗಳನ್ನೇ ಆಡುವಂತಾಗಲಿ. ನಮ್ಮ ಶರೀರ ಅವನ ಪೂಜೆಗೆ ಯಾವತ್ತೂ ಮೀಸಲಾಗಿರಲಿ ಅಂತ ಹೀಗೆ ಹೇಳ್ತಾರೆ. ಕಾಯ ತತ್ ಪ್ರಫಣಾದಿಷು ಅಂತ. ಇಲ್ಲಿ ಒಂದು ಶಾಸ್ತ್ರದಲ್ಲಿ ಉಪನಿಷತ್ನಲ್ಲಿ ಬರುವಂತಹ ಒಂದು ವಿಚಾರ ಹೇಳ್ತಾರೆ. ಯಜ್ಞ ಮಾಡಿಸ್ತೇವೆ ನಾವು, ಪುರೋಹಿತರನ್ನು ಕರೆಸಿ ಯಜ್ಞ ಮಾಡಿಸ್ತಿರ್ತೇವೆ. ಅಲ್ಲೊಂದು ಯಜ್ಞ ಕುಂಡ, ಅದರಲ್ಲಿ ಅಗ್ನಿಯನ್ನು ಹಾಕಿ ಅಗ್ನಿಯನ್ನು ಆವಾಹಿಸಿ ಅದರಲ್ಲಿ ಆಹುತಿ ಹಾಕ್ತಿರ್ತೇವೆ. ಈ ಯಜ್ಞ ಮಾಡಬೇಕಾದ್ರೆ ಯಾವತ್ತು ಮಾಡಬೇಕು ಅದಕ್ಕೆಲ್ಲ ವಿಚಾರ ನಡೀತಿರ್ತದೆ. ಮಾಡಿಸೋ ಪುರೋಹಿತರು ಯಾರು, ಅಡುಗೆ ಅವ್ರು ಯಾರು, ಎಲ್ಲಿ ಮಾಡಿಸ್ಬೇಕು, ಅವತ್ತು ಭೂಮಿಯಲ್ಲಿ ಅಗ್ನಿ ಇದೆಯೋ ಇಲ್ವೋ, ಇದೆಲ್ಲ ವಿಚಾರ. ಆದರೆ ನಮ್ಮ ಇಡೀ ಜೀವನ ಅನ್ನೋದೇ ಒಂದು ಯಜ್ಞ. ಈ ಜೀವನ ಅನ್ನುವ ಯಜ್ಞಕ್ಕೆ ಯಾವ ಪುರೋಹಿತರು ಬೇಡ, ಯಾವ ಆಹುತಿಯೂ ಬೇಡ. ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರ ಕುರ್ವೀತ ಪುರುಷೋ ನಿತ್ಯಂ. ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಒಂದು ಯಜ್ಞ, ನನ್ನ ಇಡೀ ಜೀವನ ಅಂದರೆ ಇದೊಂದು ಯಜ್ಞ ಅಂತ ಹೀಗೆ ಆರಾಧನೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ಯಜ್ಞಗಳನ್ನು 3 ಹೊತ್ತು ಮಾಡ್ತಿದ್ರು. ಈಗ ಅದರ ಒಂದೊಂದು ಹೊತ್ತಿಗೆ ಸೀಮಿತ ಆಗಿವೆ. ಅಂಥ ಯಜ್ಞಗಳು ಇರ್ತಿದ್ವು. ತ್ರಿಶ್ರವಣ ಅಂತ ಕರೀತಿದ್ರು ಅವನು. ಈಗ ನಾವು ಕೂಡ ಈ ಜೀವನ ಅನ್ನೋ ಯಜ್ಞವನ್ನು ಗಮನಿಸಿದರೆ ಇದರಲ್ಲಿ ಒಟ್ಟು 3 ಭಾಗಗಳಿವೆ. 24 ಭಾಗಗಳ ಒಂದು ಮೊದಲನೇ ಭಾಗ, ಒಟ್ಟು 3 ಭಾಗ, ಪ್ರಾತರ್ ಭಾಗ, ಮಧ್ಯಾಹ್ನ ಭಾಗ ಮತ್ತು ಸಾಯಂ ಭಾಗ. 24 ವರ್ಷಗಳ ಒಂದು ಭಾಗ, ಮುಂದೆ 48 ವರ್ಷಗಳ ಮತ್ತೊಂದು ಭಾಗ, 48 ಅಥವಾ 44, ಅದು ಮಧ್ಯದ ಭಾಗ. ಅದರ ನಂತರ ಇನ್ನು ಉಳಿದುದನ್ನು ನೀವೇ ಲೆಕ್ಕ ಹಾಕಿ, ಅದು ಮತ್ತು 48, 44, 46 ಏನೋ ಆಗ್ತದೆ. ಇಷ್ಟು ಒಟ್ಟು 116 ವರ್ಷದ ಜೀವನ ಅನ್ನೋ ಒಂದು ಯಜ್ಞ ಅಂತಲೇ ವರ್ಣನೆ ಮಾಡ್ತಿರ್ತಾರೆ. ಮನುಷ್ಯ 116 ವರ್ಷ ಯಾರು ಬದುಕಿ ಉಳಿದೇ ಇರಬಹುದು, ಇನ್ನೂ ಮೊದಲೇ ಅವರು ಮರಣಿಸಬಹುದು. ಅದೇನೇ ಇರಲಿ, ಸಾಮಾನ್ಯವಾಗಿ ನಮ್ಮ ಒಂದು ಎಳೆಯ ವಯಸ್ಸು ಅದು ಬೆಳಗಿನ ಯಜ್ಞ. ಮುಂದೆ ಯೌವನ ಬಂದು ಸ್ವಲ್ಪ ಮಧ್ಯ ವಯಸ್ಸಿನ ತನಕ ಅದೇನಿದೆ ಮಧ್ಯಾಹ್ನದ ಯಜ್ಞ. ಮಧ್ಯ ವಯಸ್ಸು ದಾಟಿ ಮುಪ್ಪು ಬಂದಾಗ ಸಾಯುವವರಿಗೆ ಸಾಯಂಕಾಲದ ಯಜ್ಞ ಅಂತ. ಹೀಗೆ ಅಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು. ಆ ಎಲ್ಲ ದೇವತೆಗಳಲ್ಲಿ ಭಗವಂತ ಇರ್ತಾನೆ ಅಂತ ಆರಾಧನೆ ಮಾಡಬೇಕು. ಹೀಗೆ ಮಾಡ್ತಾ ಹೋದರೆ ಆ ಮಾಡುವ ಸಂದರ್ಭದಲ್ಲೇ ಈ ಯಜ್ಞಗಳನ್ನು ನಾವು ಮಾಡ್ತಾ ಇದ್ದೀವಿ, ನಮಗೆ ಯಾವುದೇ ರೀತಿಯಾದ ವಿಘ್ನ ಬರದೇ ಇರಲಿ ಅಂತ ದೇವರನ್ನು ಕೇಳಬೇಕು. ಭಗವಂತನನ್ನ, ದೇವತೆಗಳನ್ನ ಕೇಳ್ತಾ ಇರಬೇಕು. ಅದನ್ನೇ ಈ ಶ್ಲೋಕ ಹೇಳೋದು. ನಮ್ಮ ಇಡೀ ಜೀವನವೇ ಹಾಗೆ ಮೀಸಲಾಗಿರಲಿ, ಭಗವಂತನ ಪೂಜೆಗಾಗಿ ಮೀಸಲಾಗಿರಲಿ. ಭೋಗಕ್ಕೆ ವಿಮೋದ, ಆಮೋದ, ಪ್ರಮೋದ, ಮೋದು, ಮಸ್ತಿಗಾಗಿ ನಮ್ಮ ಜೀವನ ಬೇಡ ಅಂತ ಅಲ್ಲಿ ಆ ಶ್ಲೋಕದ ತಾತ್ಪರ್ಯ. ಕರ್ಮಭಿರ್ ಭ್ರಾಮ್ಯಮಾಣಾನಾಂ ಯತ್ರ ಕ್ವಾಪೀಶ್ವರೇಚ್ಛಯ, ಇದೊಂದು ಶ್ಲೋಕ. ಇಂಥ ಪ್ರಾರ್ಥನೆಗಳನ್ನು ಯಾವತ್ತೂ ಮಾಡ್ತಿರ್ಬೇಕು. ಎಲ್ಲರೂ ಸ್ವಲ್ಪ ಬುದ್ಧಿ ತಿಳಿದವರು ಎಲ್ಲ ಮಾಡ್ತಾನೆ ಇರ್ಬೇಕು. ಇದನ್ನು ವಿಶೇಷವಾಗಿ
ಯಾರು ಇನ್ನು ಮರಣಕ್ಕೆ ಸಮೀಪ ಇದ್ದಾರೆ ಅವ್ರು ಈ ಪ್ರಾರ್ಥನೆ ಮಾಡ್ತಿರ್ಬೇಕು. ಮರಣಕ್ಕೆ ಸಮೀಪ ಇರೋದು ಅಂದ್ರೆ ಬೆಡ್ ರಿಡನ್ ಆಗಿದ್ದಾರೆ ಅಂತ ಏನು ಅರ್ಥ ಅಲ್ಲ. ನಾವು ಇದನ್ನ ಅನೇಕ ಸರಿ ನೀವು ಆಲೋಚನೆ ಮಾಡಿದ್ದೇವೆ. ಕೆಲವರಿಗೆ ಎಳೆ ವಯಸ್ಸಿನಿದ್ದವರಿಗೆ ಈಗ ಬದುಕಿದ್ದು ಕಡಿಮೆ, ಇನ್ನು ಮುಂದೆ ಬದುಕಬೇಕಾದ್ದು ಬಹಳ ಇರ್ತದೆ. ಒಂದು 60, 70, 80 ಮನುಷ್ಯ ಬದುಕ್ತಾನೆ ಅಂತಿದ್ರೆ ಈಗ ಬದುಕಿದ್ದು ಕಡಿಮೆ, ಇನ್ನೂ ದಿವಸಗಳು ಹೆಚ್ಚಿಂದಿವೆ. ಬದುಕುವ ಕಾಲ ಹೆಚ್ಚಿಂದಿದೆ, ಬದುಕಿದ ಕಾಲ ಕಡಿಮೆ ಇದೆ. ಈಗ ನಮ್ಮಂಥವ್ರದ್ದು ಈಗ ಬದುಕಿದ ಕಾಲ ಹೆಚ್ಚಾಗಿದೆ, ಇನ್ನು ಬದುಕಬೇಕಾಗಿರುವ ಕಾಲ ಕಡಿಮೆ. ಹಾಗಿದ್ದಾಗ ನಾವೆಲ್ಲ ಮರಣ ಹೊಂದಬೇಕಾದವರೇ. ವಸ್ತುತಃ ಯಾರು ಯಾವ ಕಾಲದಲ್ಲಿ ಮರಣ ಹೊಂದ್ತಾರೆ ಅಂತ ಏನು ಗೊತ್ತಾಗೋದಿಲ್ಲ, ಅದು ವಿಚಾರ ಬೇರೆ. ಆದರೂ ಮರಣ ಹೊಂದುತ್ತೀವಿ ಅನ್ನೋ ಎಚ್ಚರ ಇರಬೇಕು. ಅವಾಗ ಏನು ಕೇಳಬೇಕು ಅಂದ್ರೆ ಭಗವಂತನನ್ನ, ನೀವು ಕೆಲವು ಸರಿ ಚಿಕ್ಕ ಮಕ್ಕಳನ್ನು ಕೇಳ್ತಿರ್ತೀವಲ್ಲ, ದೊಡ್ಡವನಾದ್ಮೇಲೆ ಏನಾಗ್ತೀವಿ ಅಂತ ಕೇಳ್ತಿರ್ತೀವಿ. ಅವೇನೇನೋ ಹೇಳ್ತಿರ್ತಾರೆ, ಯಾರೋ ತಮ್ಮ ತಂದೆ ತಾಯಿದ್ರು ತಮ್ಮ ಅಧ್ಯಾಪಕರು ಹೇಳ್ಕೊಟ್ಟಿದ್ದನ್ನು ಇನ್ನೂ ಹೇಳ್ತಿರ್ತಾರೆ. ಮುಂದೆ ಏನಾಗ್ತೀರಿ, ಮುಂದಿನ ಜನ್ಮದಲ್ಲಿ ಏನಾಗ್ತೀರಿ ಅಂತ ಯಾರು ಕೇಳಿದ್ರೆ ಏನು ಬೇರೆ ಏನು ನಾವು ಆಗುವುದು ಬಯಸೋದಿಲ್ಲ, ನಮಗೆ ಭಗವಂತನಲ್ಲಿ ಭಕ್ತಿ ಇರಲಿ ಅಂತ ಈಗಲೇ ಪ್ರಾರ್ಥನೆ ಮಾಡ್ತಿರ್ಬೇಕು. ಯಾಕೆ ಈಗಲೇ ಪ್ರಾರ್ಥನೆ ಮಾಡ್ತಿರ್ಬೇಕು ಅಂದ್ರೆ ಸಾಯೋ ಕ್ಷಣದಲ್ಲಿ ಏನಾಗ್ತದೋ ಗೊತ್ತಿಲ್ಲ. ವಯಸ್ಸಾದಂತೆ ಮನುಷ್ಯ ನಾನಾ ಥರದ ಚಿಂತೆ, ಅವನ ಹಲವಾಟ ಅದರಲ್ಲೇ ಕಳೆದು ಹೋಗ್ತದೆ. ಎಲ್ಲರಿಗೂ ಹಾಗಾಗ್ತದಂತಿಲ್ಲ, ಕೆಲವರು ಆರೋಗ್ಯವಂತರಾಗಿ ಬದುಕ್ತಾರೆ, ಇಲ್ಲಂತಲ್ಲ. ಆದರೂ ಆವಾಗ ಬರ್ಬೇಕಂದ್ರೆ ಈಗ ಬರ್ಬೇಕಲ್ಲ. ಮುಪ್ಪಿನ ಕಾಲದಲ್ಲಿ ಆರೋಗ್ಯವಂತವಾಗಿ ಯಾವಾಗಿರ್ತಾನೆ ಮನುಷ್ಯ? ಯೌವನದಲ್ಲಿ ಸರಿಯಾಗಿ ಆರೋಗ್ಯವಂತನಾಗಿ ವ್ಯಾಯಾಮ ಇತ್ಯಾದಿಗಳನ್ನು ಮಾಡಿ ದುರಭ್ಯಾಸ ಇಲ್ಲದೆ ಬದುಕಿದ್ರೆ ಮುಪ್ಪಿನ ಕಾಲದಲ್ಲಿ ಆರೋಗ್ಯವಾಗಿರ್ತಾನೆ. ಯೌವನ ಕಾಲದಲ್ಲಿ ದುರಭ್ಯಾಸಗಳಿಂದ ದೇಹ ಹಾಳು ಮಾಡ್ಕೊಂಡಿದ್ರೆ, ಮನಸ್ಸು ಹಾಳು ಮಾಡ್ಕೊಂಡಿದ್ರೆ, ಮುಪ್ಪಿನ ಕಾಲದಲ್ಲಿ ದೇಹ ಏನು ನಮಗೆ ಸಹಾಯ ಮಾಡೋದಿಲ್ಲ. ಹೇಗೋ ಹಾಗೆ ಕೊನೆ ಕಾಲ ತನಕನೂ ಭಗವಂತ ನಾಮಸ್ಮರಣೆ ಬರ್ತಾ ಇರಬೇಕು ಅಂತಿದ್ರೆ, ಇರುವ ಕಾಲದಲ್ಲಿ ದೇಹ ಗಟ್ಟಿಮುಟ್ಟಾಗಿದ್ದಾಗ ಭಗವಂತನ ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡ್ತಾ ಇರಬೇಕು. ಹಾಗೆ ಮಾಡ್ತಾ ಇದ್ರೆ ಕೊನೆ ಕಾಲಕ್ಕೆ ಭಗವಂತನ ನಾಮಸ್ಮರಣೆ ಇರ್ತದೆ, ನೆಮ್ಮದಿಯಿಂದ ಮನುಷ್ಯ ಮರಣಿಸ್ತಾನೆ. ಅದಕ್ಕಾಗಿ ನಮಗೆ ಕೃಷ್ಣನಲ್ಲಿ ಭಕ್ತಿ ಇರಬೇಕು ಅಂತ ಕೇಳಬೇಕು. ಇನ್ನು ಯಾವುದೇ ಜನ್ಮ ಬರಲಿ, ಎತ್ರ ಕ್ವಾಪಿ ಈಶ್ವರೇಚ್ಛೆ, ಮುಂದೆ ಏನಾಗಿ ಹುಡ್ತೀವೋ ನಿಶ್ಚಿತ ಇಲ್ಲ. ಪ್ರಾಣಿ ಪಕ್ಷಿ ಮರ ಇವೆಲ್ಲ ಇರ್ತಾವಲ್ಲ, ತುಳಸಿ ಗಿಡ ಆಕಳು ಇಂಥವೆಲ್ಲ, ಅವೆಲ್ಲ ಮತ್ತೆ ಮನುಷ್ಯ ಆಗೇ ಹುಟ್ಟತಾವಂತೆ. ಯಾಕಂದ್ರೆ ಈಗ ಹುಟ್ಟಿದಾಗ ಒಂದಿಷ್ಟು ಭಗವಂತನ ಸೇವಾ ಮಾಡ್ತಾವ. ಪಾಪ ಅಂತೂ ಮಾಡೋದಿಲ್ಲ. ಪಾಪ ಮಾಡೋದು ಮನುಷ್ಯ ಮಾತ್ರ. ಯಾವ ಪ್ರಾಣಿಯೂ ಪಕ್ಷಿಯೂ ಪಾಪ ಮಾಡೋದಿಲ್ಲ. ಅದನ್ನೆಲ್ಲ ಮಾಡೋದು ಮನುಷ್ಯ ಮಾತ್ರ. ಇಲ್ಲಿ ಮಾಡಿದ ಪಾಪದ ಫಲವಾಗಿ ಆ ಜನ್ಮ ಬರ್ತದೆ ಹೊರತು ಅಲ್ಲಿ ಮತ್ತೆ ಪಾಪ ಇಲ್ಲ. ಪಾಪ ಮಾಡ್ಲಿಕ್ಕೂ ಗೊತ್ತಿಲ್ಲ, ಪುಣ್ಯ ಮಾಡ್ಲಿಕ್ಕೂ ಗೊತ್ತಿಲ್ಲ ಅವಕ್ಕೆ. ಆದ್ರಿಂದ ಅಂಥ ಅಲ್ಲೇನಾದ್ರೂ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ, ತುಳಸಿಯಾಗಿ, ಶ್ರೀಗಂಧದ ಗಿಡವಾಗಿ, ಸಂಪಿಗೆ ಮರವಾಗಿ ಪುಣ್ಯ ಕೆಲಸ ಮಾಡಿದ್ರೆ ಮತ್ತೆ ಮನುಷ್ಯನ ಜನ್ಮ ಬರ್ತದೆ. ಆದರೆ ನಮ್ದು ಗ್ಯಾರಂಟಿ ಇಲ್ಲ. ಕೊಟ್ಟ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡಿದ್ದೀವ ಅನ್ನೋದ್ರ ಮೇಲೆ ಅದು ಹೊಂದ್ಕೊಂಡಿದೆ. ಒಂದು ವೇಳೆ ಭಗವಂತ ಕೊಟ್ಟ ಜನ್ಮ ಸಾರ್ಥಕವಾಗಿಲ್ಲದೆ ಹೋದ್ರೆ ಅವಾಗ ಮತ್ತಷ್ಟು ಬೀಳಿಸಿ ನೋಡ್ತಾನೆ ಭಗವಂತ. ಅದಕ್ಕಾಗಿ ಈಗಲೇ ಕೇಳ್ತಿರ್ಬೇಕು, ಮುಂದೆ ಏನಾಗಿ ಹುಟ್ಟಿನೋ ಗೊತ್ತಿಲ್ಲ, ಎಲ್ಲಿ ಹುಟ್ಟಿದ್ರು ನಮ್ಮನ್ನು ನೀನು ನಿನ್ನ ಸ್ಮರಣೆ ತಪ್ಪದೇ ಇರುವಂತೆ ಮಾಡು ಅಂತ ಅವನಿಗೆ ಕೇಳಬೇಕು. ಇನ್ನೊಂದು ಶ್ಲೋಕ ಹಿಂದೆ 1ನೇ ಸ್ಕಂದದಲ್ಲೆಲ್ಲ ಬರ್ತದೆ. ತನ್ನ ಸಮಾದೇಶೋಪಾಯಂ ಏನತೆ ಚರಣಾಬ್ಜಯೋ ರಥಿರಿ ಯಥಾ ನ ವಿರಹೇತ್ ಅಪಿ ಸಂಸರತಾಮಿಹ. ಈ ನನಗೆ ತುಂಬಾ ಆಶ್ಚರ್ಯ ಅನಿಸೋದಂದ್ರೆ ಇದು ಈ ಸಂಗತಿ. ಈ ಪ್ರತಿನಿತ್ಯ ನಾವು ಬೆಳಿಗ್ಗೆ ಹೊತ್ತು ಒಂದು 6-7 ಗಂಟೆಗೆ ಏನೋ ಒಂದು ಸ್ವಲ್ಪ ಭಗವಂತನ ಆರಾಧನೆ ಮಾಡ್ತೀವಿ, ಸಾಯಂಕಾಲ ಒಂದಿಷ್ಟು ಏನೋ ಆರಾಧನೆ ಮಾಡ್ತೀವಿ ಅಂತ ತಿಳ್ಕೊಳ್ರಿ. ಯಾವ್ದಾದ್ರು ಒಂದು ಊರಿಗೆ ಹೋಗಿ ಬಂದೆವು, ಸ್ವಲ್ಪ ಅಸ್ತವ್ಯಸ್ತ ಆಗ್ತವೆ, ಎಲ್ಲ ಕಾರ್ಯಕ್ರಮಗಳು ಅಸ್ತವ್ಯಸ್ತ ಆಗ್ತವೆ. ಇದು ನನ್ನದೇ ಸ್ವಂತದ ಅನುಭವ. ಭಗವಂತನ ಆರಾಧನೆ ಮಾತ್ರ ಅಲ್ಲ, ಕೂತ್ಕೊಂಡು ಓದೋದು, ಪಾಠ ಪ್ರವಚನ ಇವೆಲ್ಲ ಸ್ವಲ್ಪ ಯಾವ್ದಾದ್ರು ಊರಿಗೆ ಹೋಗಿ ಬಂದ್ರೆ ಅಸ್ತವ್ಯಸ್ತ ಆಗ್ತದೆ. ಆ ಊರಿನಲ್ಲಿ ಇದ್ದಾಗ ಅದನ್ನು ಮಾಡ್ಲಿಕ್ಕಾಗಿರೋದಿಲ್ಲ. ಇಲ್ಲಿ ಬಂದ್ಮೇಲೆ ಏನಾಗ್ತದೆ, ಸ್ವಲ್ಪ ಒಂದೆರಡು ದಿವಸ ತಡೀರಿ, ಸ್ವಲ್ಪ ಆರಾಮಾಗಿದ್ದು ಆ ಸಂಸ್ಕಾರ ಹೋಗಿಬಿಟ್ಟಿರ್ತದಲ್ಲ, ಸಂಸ್ಕಾರ ಕಟ್ಟಾಗಿರ್ತದಲ್ಲ, 1-2 ದಿವಸ ಆರಾಮ್ ತೊಗೊಂಡು ಮತ್ತೆ ಶುರು ಮಾಡೋಣ ಅಂತೇವೆ. ಅದು 2 ದಿವಸ ಇದ್ದು 4 ದಿವಸ ಆಗ್ತದೆ. ಇದೇ ದೇಹ, ಇದೇ ಹೆಸರು, ಈ ಪ್ರವೃತ್ತಿ ಎಲ್ಲ ಇದೆ. ಎಲ್ಲೋ ಒಂದು ಊರಿಗೆ ಹೋಗಿ ಬಂದಿದ್ದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಮನೆಯಲ್ಲಿ ಒಂದೇನು ಕಾರ್ಯಕ್ರಮ ಆದರೆ ಎಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತದೆ. ವಿಚಾರ ಮಾಡಿ, ಮನುಷ್ಯ ಈ ದೇಹದಿಂದ ಹೊರಗೆ ಹೋಗಿ ಇನ್ನೊಂದು ಯಾವುದೋ ದೇಹ ಪಡ್ಕೊಂಡು ಪ್ರಾಣಿಯೋ ಪಕ್ಷಿಯೋ ಆಗಿ ಮತ್ತಿನ್ನೊಂದು ಅಥವಾ ಮನುಷ್ಯನೇ ಆಗಿ ಏನು ಧರ್ಮ ಕರ್ಮ ಅಧ್ಯಾತ್ಮ ಸಂಪರ್ಕವೇ ಇಲ್ಲದೆ ಮತ್ತೆಲ್ಲೆಲ್ಲೋ ಹೋಗಿ ಹುಟ್ಟಿದರೆ ಎಷ್ಟು ಅವನ ಸಂಸ್ಕಾರ ಹಿಂದುಳಿದು ಬಿಡ್ತದೆ ಅಂದ್ರೆ ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಇನ್ನೆಷ್ಟೋ ಜನ್ಮ ಬೇಕು. ಹೀಗೆಲ್ಲ ಆಗಿ ಹೋಗ್ತದೆ. ಅನೇಕ ಜನರಿಗೆ ಆಗೋದು ಹಾಗೇನೆ. ಅಜಾಮಿಳನಂಥವನಿಗೂ ಹಾಗೆ ಆಗಿತ್ತು. ಆದರೆ ಹಿಂದಿನ ಡೆಪಾಸಿಟ್ ದೊಡ್ಡದಿದ್ರೆ ಅದು ಸ್ವಲ್ಪ ಹೀಗೆ ಬಿದ್ದರೂ ಕೂಡ ಚೆಂಡು
ಬಿದ್ದರೂ ಮತ್ತೆ ಪುಟಿತದಲ್ಲ, ಕಲ್ಲು ಪುಟಿಯೋದಿಲ್ಲ. ಚೆಂಡು ಪುಟಿತದೆ, ಕಲ್ಲು ಪುಟಿಯೋದಿಲ್ಲ, ಗೊತ್ತಿದೆ ನಮಗೆ. ಹಿಂದಿನ ಡೆಪಾಸಿಟ್ ಪುಣ್ಯ ಚೆನ್ನಾಗಿದ್ದರೆ ಮನುಷ್ಯ ಉದ್ಧಾರ ಆಗ್ತಾನೆ. ಇಲ್ಲದೆ ಹೋದ್ರೆ ಈ ಪ್ರಯಾಣ ಅನ್ನೋದಿದೆಯಲ್ಲ, ದೇಹದಿಂದ ದೇಹಕ್ಕೆ ಹೋಗೋದು, ಅದು ಮನುಷ್ಯನನ್ನು ಎಲ್ಲ ಮರೆಸಿ ಬಿಡ್ತದೆ. ನನಗಂತೂ ತುಂಬಾ ಆಶ್ಚರ್ಯ ಅನಿಸೋದು ಅದೇ. ಅದನ್ನ ಅನೇಕ ಸರಿ ನಾನೇ ಹೇಳ್ಕೊಂಡಿದ್ದೆ. ಇವತ್ತು ಮನುಷ್ಯರಾಗಿ ಹುಟ್ಟಿದ್ದೀವಲ್ಲ, ಜೀವ ಜೊತೆ ಒಂದು ಮನಸ್ಸಿರ್ತದೆ. ಆ ಮನಸ್ಸು ಅನಾದಿ ಕಾಲದಿಂದಲೂ ನಮ್ಮ ಜೊತೆ ಇದ್ದೇ ಇದೆ. ಆದ್ರೆ ಮುಕ್ತಿಗೆ ಹೋಗುವಾಗ ಮನಸ್ಸು ಹೋಗಿಬಿಡ್ತದಂತೆ. ಈ ಜಡವಾದ ಮನಸ್ಸು ಅದೊಂದು ಕಂಪ್ಯೂಟರ್ ಇದ್ದಾಗ, ಅದು ಆ ಜಡವಾದ ಕಂಪ್ಯೂಟರ್ ತಗೊಂಡು ಏನ್ ಮಾಡ್ಬೇಕಾಗಿಲ್ಲ ಮುಕ್ತಿಯಲ್ಲಿ. ಆದ್ರೆ ಅಲ್ಲಿ ತನಕ ಬೇಕದು. ಪ್ರತಿ ಜನ್ಮಕ್ಕೂ ಅದೇ ಮನಸ್ಸು. ಆದ್ರೆ ವಿಚಾರ ಮಾಡ್ರಿ, ಮನುಷ್ಯರಾಗಿದ್ದಾಗ ಮನುಷ್ಯ ದೇಹದಲ್ಲಿ ಈ ಮನಸ್ಸು ಕೆಲಸ ಮಾಡೋದು ಹೇಗೆ? ಮುಂದೊಳು ಮಂಗನಾಗಿ ಹುಟ್ಟಿದ್ರೆ ನಾವೇ ಇದೇ ಮನಸ್ಸು, ಇದೇ ಕಂಪ್ಯೂಟರ್. ಆವಾಗ ಮಂಗನಂತೆ ವರ್ತಿಸಲಿಕ್ಕೆ ಶುರು ಮಾಡಿರ್ತೇವೆ. ಹಂದಿಯಾಗಿ ಹುಟ್ಟಿದ್ರೆ, ನಾಯಿಯಾಗಿ ಹುಟ್ಟಿದ್ರೆ ಅದೇ ಮನಸ್ಸು, ಅದೇ ಜೀವ, ದೇಹ ಬೇರೆ. ನಮ್ಮನ್ನ ಆ ದೇಹ ಎಷ್ಟು ನಿಯಂತ್ರಿಸ್ತದೆ ಅಂತ ನಮ್ಗೆ ಆಶ್ಚರ್ಯ ಆಗೋದು. ಅದು ಮನುಷ್ಯನಾಗಿದ್ದಾಗ ಮನುಷ್ಯ ಸಹಜವಾದ ಕೆಲವು ಆಕರ್ಷಣೆಗಳು, ಮನುಷ್ಯ ಸ್ತ್ರೀ ಬಗ್ಗೆ ಆಕರ್ಷಣೆ, ಮನುಷ್ಯ ಸ್ತ್ರೀಗೆ ಮನುಷ್ಯ ಪುರುಷನ ಬಗ್ಗೆ ಆಕರ್ಷಣೆ, ಇದು ಒಂದು ಉದಾಹರಣೆ ಹೇಳಿದೆ. ಆದ್ರೆ ಪ್ರಾಣಿಯೋ ಪಕ್ಷಿಯೋ ಆಗಿ ಹುಟ್ಟಿದಾಗ ಈ ಎಲ್ಲ ಹಿಂದೆ ಅಧ್ಯಯನ ಮಾಡಿದ್ದು, ಓದಿದ್ದು, ಜಪ ಮಾಡಿದ್ದು, ಕೇಳಿದ್ದು, ಬಿಟ್ಟಿದ್ದು ಎಲ್ಲ ಹೋಯ್ತು. ಮತ್ತೆ ಅದರಂತೆ ವರ್ತಿಸ್ಬಿಡ್ತಾನೆ. ಅಲ್ಲೇ ಅದೇ ಸರ್ವಸ್ವ ಅಂತ ತಿಳ್ಕೊಂಡು ಅಲ್ಲೇ ಬದುಕ್ತಿರ್ತಾನೆ. ಇನ್ನೊಂದು ಜನ್ಮ ಬಂದ್ರೆ ಆ ಥರ. ಇದೆಲ್ಲ ಏನು, ನಮ್ಮ ದೇಹದಲ್ಲಿ ಇರೋ ರಕ್ತ, ನಮ್ಮ ಜೀನ್ಸ್, ಹಿಂದಿನವರಿಂದ ಅಲ್ಲಿ ಯಾವ ಜನ್ಮದಲ್ಲಿ ಬಂದಿರ್ತೇವಲ್ಲ ಅಲ್ಲಿ ನಮ್ಗೆ ಕಾಣುವಂಥ ಜೀನ್ಸ್ಗಳು ಅವೆಲ್ಲ ನಮ್ಮನ್ನ ನಿಯಂತ್ರಿಸ್ತವೆ. ದೊಡ್ಡ ಗಿಡಗ ಯಾವುದೋ ಹದ್ದಾಗಿ ಹುಟ್ಟಿದ್ರೆ ಬೇಟೆಯಾಡೋ ಶಕ್ತಿ, ಹುಲಿಯಾಗಿ ಹುಟ್ಟಿದ್ರೆ ಬೇಟೆಯಾಡೋ ಶಕ್ತಿ, ಹಾವಾಗಿ ಹುಟ್ಟಿದ್ರೆ ಇನ್ನೊಬ್ಬರನ್ನ ಕಚ್ಚುವ ಶಕ್ತಿ, ಇವೇ ನಮ್ಮನ್ನು ನಿಯಂತ್ರಿಸುವುದು ಆ ದೇಹ. ದೇಹ ನಮ್ಮನ್ನು ಕಂಟ್ರೋಲ್ ಮಾಡ್ತದೆ ಈಗ ನಾವಿರೋ ಸ್ಥಿತಿಯಲ್ಲಿ. ಆದ್ರಿಂದಲೇ ಈಗ ನೋಡಿ, ಒಂದು 40, 50, 60, 15, 20ನೇ ವಯಸ್ಸಿನಲ್ಲಿ ಏನು ಒಂದು ಹುಂಬತನ ಇತ್ತು ಅದು ಈಗಿಲ್ಲ. ಹೌದಾ? ಯಾಕಂದ್ರೆ ದೇಹ ಪಕ್ವಾಗಿದೆ. ದೇಹ ಪಕ್ವಾಗಿರೋದೇ ಅದಕ್ಕೆ ಕಾರಣ. ಅದು ದೇಹ ಮತ್ತೆ ಎಳೆಯದಾದ್ರೆ ಇನ್ನೊಂದ್ಸರಿ ಮತ್ತೊಂದು ಎಳೆ ದೇಹ ಬರ್ತದಲ್ಲ, ಅದೇ ಮತ್ತೆ ತೆವಲುಗಳು, ಅದೇ ಹುಚ್ಚುತನಗಳು. ಇದು ಹೇಗೆ? ದೇಹ ನಮ್ಮನ್ನು ಹೇಗೆ ನಿಯಂತ್ರಿಸ್ತದೆ? ಎಷ್ಟು ದೇಹದ ಹಿಡಿತದಿಂದ ಪಾರಾಗೋದು ಹೇಗೆ ಅಂತ ಬಹಳ ಸರಿ ನಾನು ಆಲೋಚನೆ ಮಾಡಿದ್ದೆ. ದೇಹನೇ ನಮ್ಮನ್ನು ಹೀಗೆ ನಿಯಂತ್ರಿಸೋದು. ಪ್ರಾಣಿ ದೇಹ ಇರಲಿ, ಪಕ್ಷಿ ದೇಹ ಇರಲಿ, ಅಥವಾ ಮನುಷ್ಯನ ದೇಹವೇ ಆದರೆ ಎಳೆ ದೇಹ ಇರಲಿ, ಅಥವಾ ಇನ್ನೊಂದು ಯಾವುದೋ ಜಾತಿ ಅಲ್ಲಿ ಹುಟ್ಟಿದ್ವಿ, ನಮ್ಮ ಜಾತಿಯೇ ಸರ್ವಸ್ವ, ನಮ್ಮ ಊರೇ ಸರ್ವಸ್ವ, ನಮ್ಮ ಧರ್ಮವೇ ಸರ್ವಸ್ವ ಅಂತ ಅಲ್ಲೇ ಹೋರಾಟ ಮಾಡ್ತಿರ್ತೀವಿ. ಇಲ್ಲಿ ಬಂದ್ರೆ ಹೀಗೆ ಹೋರಾಟ ಮಾಡ್ತೀವಿ. ದೇಹ ನಮ್ಮನ್ನು ಇಷ್ಟು ನಿಯಂತ್ರಿಸ್ತದೆ. ಮನಸ್ಸು ಕೂಡ ದೇಹ ಹೇಳಿದಂತೆ ಕೇಳ್ತಾ ಹೋಗಿಬಿಡ್ತದೆ. ಯಾಕೆಂದ್ರೆ ಹೊರಗಿರುವುದೆಲ್ಲ ದೇಹವೇ, ಒಳಗೆ ಮನಸ್ಸಿದೆ, ಅದರೊಳಗೆ ಜೀವ ಇದೆ. ಇಷ್ಟು ನಮ್ಮನ್ನು ನಿಯಂತ್ರಿಸ್ತದೆ. ಅದಕ್ಕಾಗಿ ಅಪಿ ಸಂಸಾರತಾಂ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಾ ಹೋಗ್ತಾ ಇದ್ರೂ ನಮಗೆ ಭಗವಂತನ ಪಾದಕಮಲಗಳ ಸ್ಮರಣೆ ತಪ್ಪದೇ ಇರಲಿ ಅಂದ್ರೆ ಈಗ ಸ್ವಲ್ಪ ವಿವೇಕ ಇದ್ದಾಗ ಕೇಳಿಬಿಡ್ಬೇಕು. ಮುಂದೆ ಏನೇನಾಗ್ತದೋ ಗೊತ್ತಿಲ್ಲ. ಕಲಿಯುಗ ಇನ್ನೂ 4 ಲಕ್ಷ ವರ್ಷ ಇದೆ. ಈಗಲೇ ಇಷ್ಟೆಲ್ಲ ಅಸಹ್ಯ ನೋಡಿದ್ರೆ ಓಡಿ ಹೋಗೋಣ ಅಂತ ಕಾಣಿಸ್ತದೆ ಈ ಜಗತ್ತಿನಿಂದ. ಮುಂದೆ ಇನ್ನೂ ಏನೇನಾಗ್ತದೋ, ಎಷ್ಟು ತಳಮಳ ಆಗ್ತದೋ. ಆದ್ರಿಂದ ಭಗವಂತನನ್ನು ನಿರಂತರವಾಗಿ ಪ್ರಾರ್ಥನೆ ಅಂತೂ ಮಾಡ್ತಿರ್ಬೇಕು. ಆ ಕೆಲವು ಪ್ರಾರ್ಥನೆಗಳನ್ನು ಇಲ್ಲಿ ನಾವೀಗ ನೋಡ್ತೇವೆ. ಮುಂದೆ ಈ ಕುಬ್ಜೆಯ ಕಥೆ, ಇದು ಹರಿವಂಶದಲ್ಲಿಯೂ, ಇದು ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೆ ಭಾಗವತದಲ್ಲಿ ಕಥಾ ಕಾಣಿಸ್ತದೆ. 47ನೇ ಅಧ್ಯಾಯದಲ್ಲಿ ಕೃಷ್ಣ ಮಥುರೆಗೆ ಬಂದಾಗ ಅಲ್ಲೊಬ್ಳು ಕುಬ್ಜೆ ಗಂಧದ ಸೇವಾ ಮಾಡ್ತಿದ್ದಿಲ್ಲ ಕಂಸನಿಗೆ. ಗಂಧ ನನಗೆ ಕೊಡು ಅಂತ ಇವನು ಕೇಳಿದ್ದ, ಕೊಟ್ಟಿದ್ಲ ಅವಳು. ಆಮೇಲೆ ಅವಳು ಗೂನು ಬೆನ್ನು, ಅವಳು ವಿಕಾರ ದೇಹ ಅದೆಲ್ಲ ಹೋಗಿ ಸುಂದರಿಯಾಗಿ ಬಿಟ್ಟಿದ್ಲು ಅವಳು. ಅವಳು ಇವನನ್ನು ಬಯಸಿದ್ಲು. ಅವಳು ಒಬ್ಬ ಅಪ್ಸರೆ, ಆದ್ರಿಂದ ಬಯಸಿದ್ಲು. ಆದ್ರೆ ಭಗವಂತ ಈಗ ಬೇಡ, ಆಮೇಲೆ ಬರ್ತೀನಿ ಅಂತ ಹೇಳಿದ್ದ. ಒಂದ್ಸರಿ ಉದ್ಧವನ ಜೊತೆಗೆ ಹೊರಟ, ಅವಳ ಮನೆಗೆ ಹೋದ. ಅವಳದೇನು ಸುಮ್ಮನೆ ಯಾವುದೋ ಗುಡಿಸಲಲ್ಲ, ತುಂಬಾ ಅದ್ಭುತವಾದ ಮನೆನೇ ಇತ್ತು, ಅಲಂಕೃತವಾದ ಮನೆ. ಆಸನದ ಕೃಷ್ಣ ಬಂದದ್ದು ನೋಡಿ ಎದ್ದು ನಿಂತಳು ಅವಳು. ಅವಳಿಗೆ ಸಖಿಯರು ಬೇರೆ ಇದ್ರು, ಮದುವೆ ಆಗಿದ್ದಿಲ್ಲ, ಅದನ್ನ ಸಖಿಯರಿದ್ರು, ಗೆಳತಿಯರು, ಸೇವಕಿಯರು ಸತ್ಕಾರ ಮಾಡಿದ್ಲು. ಆದ್ರೆ ಆ ಉದ್ಧವನಿಗೆ ಅವಳು ಆಸನ ಕೊಟ್ಟರು ಕೂಡ ಉದ್ಧವ ಆಸನದಲ್ಲಿ ಕೂಡ್ಲಿಲ್ಲ. ಕೃಷ್ಣ ಆಸನದಲ್ಲಿ ಕೂಡ್ಲಿ, ನಾನು ಕೆಳಕ್ ಕೂಡ್ತೀನಿ ಅಂತ ಕೆಳಕ್ ಕೂತ. ಮುಂದೆ
ಕೃಷ್ಣ ಅವಳ ಸೇವಾ ಸ್ವೀಕಾರ ಮಾಡಿದ. ಅಲ್ಲಿರೋ ಎಲ್ಲ ವಿವರಗಳನ್ನು ನಾನೇನು ಹೇಳೋದಿಲ್ಲ, ಅದೆಲ್ಲ ಬೇಕಾಗಿಲ್ಲ. ಅವಳು ಹಿಂದಿನ ಜನ್ಮದಲ್ಲಿ ಒಬ್ಳು ಅಪ್ಸರೆ, ಮುಂದೆ ಯಾವುದೋ ಕಾರಣದಿಂದ ಒಬ್ಳು ವೇಶ್ಯಾಗಿ ಹುಟ್ಟಿದ್ಲು. ಅವಾಗಲೂ ಭಗವಂತನ ಧ್ಯಾನ ಮಾಡಿದ್ಲು. ಆದರೆ ಕೆಲವು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಗೂನು ಬೆನ್ನು ಅಸಹ್ಯವಾದ ಆಕಾರ ಬಂದಿತ್ತು, ಅದು ಹೋಗಿತ್ತು. ಅದೀಗ ಮತ್ತೆ ಅವಳ ವ್ಯಕ್ತಿತ್ವ ಕೃಷ್ಣನಿಗೆ ಸೇವಾರೂಪವಾಗಿ ಸಂದಿತು. ಅವಳು, ನೀನು ಇಲ್ಲೇ ನನ್ನ ಜೊತೆ ಇರು, ನನ್ನ ಬಿಟ್ಟು ಹೋಗಬೇಡ, ನಾನು ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಅವಳು ಬಯಸಿದ ವರ ಕೊಟ್ಟ ಅಂತ ಇಷ್ಟೇ ಇದೆ. ಇವರಿಬ್ಬರಿಂದ ಹುಟ್ಟಿದವನು ವಿಶೋಕ ಅಂತ ಒಬ್ಬ. ಅದು ಇಲ್ಲಿ ಬಂದಿಲ್ಲ, ಭಾಗವತದಲ್ಲಿ ಬಂದಿಲ್ಲ. ತಾತ್ಪರ್ಯ ನೆದಲ ಆ ಸಂಗತಿಯನ್ನು ಆಚಾರ್ಯ ಹೇಳ್ತಾರೆ. ವಿಶೋಕ ಅಂತ ಒಬ್ಬ ಹುಟ್ಟಿದ. ಅವನು ನಾರದರ ಶಿಷ್ಯ. ನಾರದರು ಭಕ್ತಿಶಾಸ್ತ್ರ ಇತ್ಯಾದಿಗಳಲ್ಲಿ ದೊಡ್ಡ ವಿದ್ವಾಂಸ, ನಮ್ಗೆ ಗೊತ್ತಿದ್ದೇ ಇದೆ. ಅವ್ರ ಹತ್ರ ಹೋಗಿ ಅನೇಕ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿದ್ದ. ಮುಂದೆ ಅಂಥ ದೊಡ್ಡ ವ್ಯಕ್ತಿತ್ವದ ಆ ವಿಶೋಕನನ್ನ ಭೀಮಸೇನ ತನ್ನ ಸಾರಥಿಯನ್ನಾಗಿ ಮಾಡ್ಕೊಂಡಿದ್ದ. ಭೀಮಸೇನಿಗೆ ಭಾರಿ ಆನಂದ ಇತ್ತಂತೆ, ಇಂಥ ಒಬ್ಬ ಶ್ರೇಷ್ಠ ಸಾರಥಿ ಸಿಕ್ನಲ್ಲ ಅಂತ. ಸಾರಥಿ ಅಂದ್ರೆ ಸಾಮಾನ್ಯವಾಗಿ ರಾಜರಿಗೆ ಬರೇ ರಥ ಹೊಡೆಯೋದಷ್ಟೇ ಅಲ್ಲ, ಒಂದು ರೀತಿ ಮಂತ್ರಿ ಇದ್ದಂಗೆ ಇರ್ತಾರೆ. ಸಂಜಯ ಅವರೆಲ್ಲ ಇದ್ದದ್ದು ಹಾಗೇನೆ. ದಶರಥನಿಗೆ ಸುಮಂತ್ರ ಅಂತ ಒಬ್ಬ ಇದ್ದ, ಅವರೆಲ್ಲ ಹಾಗೇನೆ ಇರ್ತಾರೆ. ಹೀಗೆ ಅವನ ಕಥಾ ಅದು. ಆ ವಿಶೋಕನನ್ನು ಪಡೆದು ಭಾರಿ ಸಂತೋಷ ಅನಿಸಿತ್ತು ಭೀಮಸೇನಿಗೆ. ಅವನು ಯಾವತ್ತೂ ಸಾರಥಿಯಾಗಿದ್ದ. ಸೈರಂದ್ರಿಕೋದರಭವ ಸತು ನಾರದಸ್ಯ ಶಿಷ್ಯ ವೃಕೋದರಸ್ಯ ಭೀಮಸೇನಿಗೆ ಅವನು ಸಾರಥಿಯಾದ. ಪಂಚರಾತ್ರದಲ್ಲಿ ದೊಡ್ಡ ಪಂಡಿತ ಅವನು. ಭೀಮಸೇನಿಗೂ ಭಾರಿ ಆನಂದ ಆಯಿತು ಅಂತ ಅದನ್ನು ಹೇಳ್ತಾರೆ. ಮುಂದೆ ಕುರುಕ್ಷೇತ್ರದ ಯುದ್ಧದಲ್ಲೆಲ್ಲ ಭೀಮಸೇನ ತನ್ನ ಸಾರಥಿ ಜೊತೆ ಆರಾಮಾಗಿ ವಿಹಾರವಾಗಿ ಮಾತಾಡ್ತಾ ಯುದ್ಧ ಮಾಡ್ತಿದ್ದಂತೆ. ಯುದ್ಧ ಮಾಡುವಾಗ ಅವನಿಗೇನು ಭಯ ಇರಲಿಲ್ಲ, ಸಾರಥಿ ಜೊತೆ ಮಾತಾಡಿಕೊಂಡು ಯುದ್ಧ ಮಾಡ್ತಿದ್ದ ಅಂತ. ಆದರೆ ಇಡೀ ಮಹಾಭಾರತದಲ್ಲೂ ಈ ವಿಶೋಕ ಅನ್ನೋನ ಹೆಸರು ಕಂಡು ಬರೋದಿಲ್ಲ. ಅಲ್ಲಿ ಇನ್ನೊಂದು ಯಾವುದೋ ಬೇರೆ ಹೆಸರು ಬರ್ತದೆ. ಆದರೆ ಅವನು ಇನ್ನೊಬ್ಬ ಸಾರಥಿ ಇದ್ದಿರಬೇಕು. ಇವನು ಖಾಸಾ ಸಾರಥಿ, ಒಂದು ಆಪ್ತ ಇದ್ದಂತೆ ಈ ವಿಶೋಕ. ಇದು ಆ ಕುಬ್ಜ ಅನ್ನುವಳ ಮಗನ ಕಥೆ. ಆದ್ರಲ್ಲೇ ನಾನು 11,77,188 ಪ್ಲಸ್ ಒಬ್ಬ ಮಗ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ. 16,100 ಜನ ಪತ್ನಿಯರಿದ್ರು, ಅವರಲ್ಲಿ 11 ಜನ ಮಕ್ಕಳು ಹುಟ್ಟಿದ್ರು ಒಬ್ಬೊಬ್ಬರಿಗೆ. ಅದು 1,77,188 ಆಗ್ತದೆ. ಗುಣಾಕಾರ ಮಾಡಿ ನೋಡಿರ್ಬೇಕಾರೆ ಆಮೇಲೆ 10 ಲಕ್ಷ ಜನ ಮೊದಲೇ ಹುಟ್ಟಿದ್ರು. ಈಗ ಸಿಖ್ ರೆಜಿಮೆಂಟ್, ಗೂರ್ಖಾ ರೆಜಿಮೆಂಟ್ ಅಂತೆಲ್ಲ ಇರ್ತಾವಲ್ಲ ಸೈನ್ಯದಲ್ಲಿ, ಹಾಗೆ 10 ಲಕ್ಷ ಜನ. ಅದಕ್ಕೆ ನಾರಾಯಣ ಸೈನ್ಯ ಅಂತಾನೆ ಹೆಸರು, ಅದಕ್ಕೆ ದೊಡ್ಡ ಸೈನ್ಯ ಅದು. ಈ ಸೈನ್ಯ ಕುರುಪಾಂಡವ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಟ ಮಾಡಲಿಲ್ಲ, ಅದು ಕೌರವರ ಪರವಾಗಿ ಹೋರಾಟ ಮಾಡಿತ್ತು. ಕೃಷ್ಣ ಹೇಳಿದ, ಒಂದ್ ಕಡೆ ನನ್ನ ಸೈನ್ಯ ಇದೆ, ಇನ್ನೊಂದು ಕಡೆ ನಾನಿದ್ದೇನೆ, ನೀವು ದುರ್ಯೋಧನ ಮತ್ತು ಅರ್ಜುನ ಇಬ್ರು ಯಾರನ್ನು ಬೇಕು ನೀವು ಸ್ವೀಕಾರ ಮಾಡ್ರಿ ಅಂತ ಹೇಳಿದೆ. ಈ ಅರ್ಜುನ ಏನ್ ಮಾಡಿದ, ನನಗೆ ನೀನ್ ಬೇಕು ಸಾಕು, ನನಗೆ ಸೈನ್ಯ ಏನ್ ಬೇಕಾಗಿಲ್ಲ, ನೀ ಒಬ್ಬ ಇದ್ರೆ ಸಾಕು, ನೀನ್ ನಮ್ಗೆ ಯುದ್ಧದಲ್ಲಿ ಸಹಾಯ ಮಾಡು ಅಂತ. ಆ ದುರ್ಯೋಧನನಿಗೆ ಅವನು ಮೂರ್ಖ, ಅವನಿಗೆ ಸಂಖ್ಯೆ ಕಡೆ ಗಮನ. ಕೃಷ್ಣನ್ ತಗೊಂಡು ಏನ್ ಮಾಡೋದು, ಈ ಒಬ್ಬನಿಂದ ಏನಾಗಬೇಕಾಗಿದೆ, ನಾನು 10 ಲಕ್ಷ ದೊಡ್ಡ ನಂಬರ್ ಬೇಕು ಅವನಿಗೆ. ಅವ್ರನ್ನ ತಗೊಂಡ. ಅವರೆಲ್ಲ ಕುರುಕ್ಷೇತ್ರದಲ್ಲಿ ಸತ್ತು ಹೋದ್ರು. ಅದನ್ನೇ ನಾನು ಹಿಂದೆ ಹೇಳಿದ್ದೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಒಬ್ಬ ಅಭಿಮನ್ಯುವನ್ನು ಕಳ್ಕೊಂಡು ಎಷ್ಟು ಗೋಳಾಡಿದ್ದ ಈ ಅರ್ಜುನ. 10 ಲಕ್ಷ ಜನ ಮಕ್ಕಳು, ಕೃಷ್ಣನ ಮಕ್ಕಳು ಅಲ್ಲೆಲ್ಲ ಆ ಕುರುಕ್ಷೇತ್ರದ 18 ದಿವಸದ ಯುದ್ಧದಲ್ಲಿ ಸತ್ತು ಹೋದ್ರು. ಅವನು ಯಾರಿಗಾಗಿ ಹೇಳಬೇಕು, ಅವನಿಗೆ ಯಾರು ಸಮಾಧಾನ ಮಾಡಿದಾರ ಕೃಷ್ಣನಿಗೆ? ಅದನ್ನೇ ನಾನು ಈ ಹಿಂದೆ ಕೇಳಿದ್ದು. ಇದು ಕುಬ್ಜ ಅನ್ನುವಳ ಕಥೆ. ಮುಂದೆ ಒಂದ್ಸರಿ ಅಕ್ರೂರನ ಬಳಿಗೆ ಬಂದಂತೆ. ಅಕ್ರೂರನ ಮನೆಗೆ ಬಂದ. ಅವನಿಗೆ ಭಾರಿ ಆನಂದ ಆಯ್ತು. ಅವನು ಹಿಂದೆ ಕರೆದಿದ್ದ, ನಮ್ಮ ಮನೆಗೆ ಬಾ ಅಂತ ಕರೆದಿದ್ದ. ಕೃಷ್ಣ ಅಲ್ಲಿ ಹೋದ. ಕೃಷ್ಣ ಅಲ್ಲಿ ಹೋದ ಮೇಲೆ ಕೃಷ್ಣನಿಗೆ ಅವನು ಸತ್ಕಾರ ಮಾಡಿದ, ಕರೆಸಿದ. ಅದೃಷ್ಟದಿಂದ ಬಂದ್ರಿ ನನ್ನ ಮನೆಗೆ ನೀವು, ನನ್ನ ಮನೆ ಇವತ್ತು ಪಾವನ ಆಯಿತು ಅಂತೆಲ್ಲ ಹೇಳಿದೆ. ಅದ್ಯ ಈಶನೋ ವಸತಯ ಕಲು ಭೂರಿ ಭಾಗಾಹ, ನನ್ನ ಮನೆ ಪಾವನ ಆಯಿತು, ನಿನ್ನಂಥ ದೇವತೆ ಇಲ್ಲಿ ಬಂದಿದ್ದಾನೆ, ನಿನ್ನ ಪಾದ ಉದಕದಿಂದ ಇಡೀ ಭೂಮಂಡಲ ಪವಿತ್ರ ಆಗ್ತದೆ.
ಅಂತ ಅವನಿಗೆ ನಮಸ್ಕಾರ ಮಾಡಿದ. ಅದು ಅವನಿಗೆ ಇವನು ಭಗವಂತ ಅಂತ ಗೊತ್ತು. ಆದರೆ ಅವನೇನ್ ಮಾಡಿದ ಕೃಷ್ಣ, ಇತ್ಯರ್ಚಿತಃ ಸಂಸ್ಕೃತಶ್ಚ ಭಕ್ತೇನ ಭಗವಾನ್ ಹರಿಹಿ ಅಕ್ರೂರಂ ಸಸ್ಮಿತಂ ಪ್ರಾಹ ಗೀರ್ಭಿಹಿ ಸಮ್ಮೋಹಯನ್ನಿವ. ಸಾಕು, ಆ ಭಗವಂತ ಅನ್ನೋ ಎಚ್ಚರ ಸದಾಕಾಲ ಇರ್ಲಿಕ್ಕೆ ಯೋಗ್ಯ ಅಲ್ಲ ಅದು ಈ ಸಂಸಾರದಲ್ಲಿ. ಅದಿದ್ರೆ ಕಷ್ಟ, ಅದು ಬೇಡ ಅಂಥೇಳಿ ಸಂಮೋಹನ ಮಾಡಿದ. ಸಂಮೋಹನ ಇಷ್ಟೊತ್ತು ಅವನು ಸ್ತೋತ್ರ ಮಾಡಿದ್ದ ಇವನನ್ನು, ಈಗ ಇವನು ಅವನು ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ. ನೋಡು, ನೀನು ನಮಗೆ ಚಿಕ್ಕಪ್ಪ, ನಮ್ಮ ವಸುದೇವನ ಸಹೋದರ ಇದ್ದಂತೆ, ನೀನು ಹಿತೋಪದೇಶಕ, ಒಳ್ಳೆಯ ಬಂಧು. ನಾವೆಲ್ಲ ನಿಮ್ಮ ಆಶ್ರಯದಲ್ಲಿರೋರು, ನಿಮ್ಮ ಹೊಟ್ಟೆ ಒಳಗಿರೋರು ಅಂತ ಅಂತಿರ್ತೀವಲ್ಲ ಇಲ್ಲೆಲ್ಲ ಈ ಭಾಷೆಯಲ್ಲಿ. ಹಾಗೆ ನೀನೇ ನಮಗೆ ದಯ ಮಾಡಬೇಕು. ನನ್ನನ್ನೇ ನೀವು ಹೊಗಳೋದು? ನಿಮ್ಮಂಥ ಸಜ್ಜನರನ್ನ ನಾವು ಯಾವತ್ತೂ ಸೇವಿಸಬೇಕು. ನಹಿ ಅಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ತೇಪುರಂ ತಿರುಕಾಲೇನ ದರ್ಶನಾದೇವ ಸಾಧವ ಅಂತ ಈ ಶ್ಲೋಕ ಅನೇಕ ಸರಿ ನಾನು ಈ ಮಂಗಲಾಚರಣದಲ್ಲಿ ಕೊನೆಗೆ ಭಗವಂತ, ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ, ಆಮೇಲೆ ಶಿವ ಅವನು ಸ್ತೋತ್ರ ಮಾಡಿದ್ದಾದ್ಮೇಲೆ ಒಂದು ಶ್ಲೋಕ ಎಲ್ಲ ಜ್ಞಾನಿಗಳು ಸಾಧು ಸಂತರು ಅವ್ರನ್ನ ಸಾಮೂಹಿಕವಾಗಿ ಹೇಳೋ ಒಂದು ಶ್ಲೋಕ ನಾನು ಹೇಳ್ತಿರ್ತೀನಿ ಮೇಲಿನ ಮೇಲೆ. ಅದು ಇದೇ ಶ್ಲೋಕ. ಜಲಾಶಯಕ್ಕೆ ಹೋಗ್ತೀವಿ, ಗಂಗಾ ನದಿ ಮೊದಲಾದ ಕಡೆ. ಅಲ್ಲಿ ಹೋದ ಕೂಡಲೇ ಏನು ಪರಿಣಾಮ ಆಗ್ತದೆ ಸ್ವಲ್ಪ ವಿಚಾರ ಮಾಡಬೇಕು. ಸ್ನಾನ ಮಾಡಿದ್ರೆ ಏನಾದ್ರು ಫಲ ಸಿಗ್ತದೆ, ಆದ್ರೆ ವಿಚಾರ ಮಾಡೋಣ. ಮಣ್ಣು, ಕಲ್ಲು, ಕಟ್ಟಿಗೆ, ವಿಗ್ರಹ ಅದು ದೇವರು. ಅಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡ್ತೀವಿ, ಪಂಚಾಮೃತ ಅಭಿಷೇಕ ಕೊಡಿಸ್ತೇವೆ, ಏನೇನೋ ಮಾಡ್ತೇವೆ, ಹೊಸ ಹೊಸ ದೇವಾಲಯಗಳನ್ನೇ ಕಟ್ತೇವೆ. ನೀವು ಗಂಗಾ ನದಿಗೆ ಹೋದ್ರೆ, ದೇವಾಲಯಕ್ಕೆ ಹೋದ್ರೆ ಬಹಳ ಕಷ್ಟಪಟ್ಟು ಸೇವಾ ಮಾಡಬೇಕು. ಅಷ್ಟು ಮಾಡಿದರೆ ಫಲ. ಆದರೆ ಈ ಸಾಧುಗಳು, ಸಜ್ಜನರು ಅಂತನೋರು ಏನಿದ್ದಾರಲ್ಲ, ಮಹಾತ್ಮರು, ಅವರ ಸ್ವಭಾವ ಹೇಗೆ ಅಂದ್ರೆ ದರ್ಶನಾದೇವ. ಗಂಗಾ ನದಿ ಹತ್ರ ನಿಂತ್ಕೊಂಡು ನೋಡ್ತಾ ನಿಂತಿದ್ರೆ ಪುಣ್ಯ ಬರೋದಿಲ್ಲ, ಒಳಗೆ ಇಳಿಬೇಕಾಗ್ತದೆ. ಒಂದೇ ಸರಿ ಸ್ನಾನ ಮಾಡಿದ್ರು ಬಹಳ ಏನು ಪುಣ್ಯ ಬರ್ಲಿಕ್ಕಿಲ್ಲ. ಬಹಳ ಸರಿ ಸ್ನಾನ ಮಾಡಿ ದೋಷ ಎಲ್ಲ ಕಳ್ಕೋಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ದೋಷವೇ ಬಹಳ ಇರ್ತವೆ. ದೇವಾಲಯಕ್ಕೆ ಯಾವತ್ತೊಂದು ಗುರುವಾರವೋ ಮತ್ತೊಂದು ಶ್ರಾವಣ ಮಾಸದಲ್ಲಿ ಹೋದ್ರೂ ಏನು ಬಹಳ ಉಪಯೋಗ ಆಗೋದಿಲ್ಲ, ಮೇಲಿಂದ ಹೋಗ್ತಾನೆ ಇರಬೇಕು. ಆದರೆ ಸಜ್ಜನರು, ಮಹಾತ್ಮರು, ಜ್ಞಾನಿಗಳು ಅನ್ನೋರು ಏನಿದ್ದಾರೆ ಅವರನ್ನು ನೋಡಿದರೆ ಸಾಕಂತೆ. ಸಜ್ಜನರ ದರ್ಶನ ಆದರೆ ಸಾಕು, ಎಲ್ಲ ಪಾವಿತ್ರ್ಯ ಬಂದ್ಬಿಡ್ತದೆ ನಮಗೆ, ನಮ್ದೆಲ್ಲ ಕಳೆದು ಹೋಗ್ತದೆ ಅಂತ ಹೇಳೋದು. ಅದಕ್ಕಾಗಿ ಅಲ್ಲಿ ದರ್ಶನ ಅಂತಿದ್ದಾರೆ. ದರ್ಶನ ಅಂದ್ರೆ ನೋಡುವುದು. ನೋಡುವುದು ಅಂದ್ರೆ ಏನು? ಸಜ್ಜನರ ಕಣ್ಣಿಗೆ ನಾವು ಬೀಳುವುದು, ನಮ್ಮ ಕಣ್ಣಿಗೆ ಸಜ್ಜನರು ಬೀಳುವುದು, ಇದು ದರ್ಶನ. ಇನ್ನೊಂದು ದರ್ಶನ ಅಂತಿದೆ. ದರ್ಶನ ಅಂದ್ರೆ ಏನು? ದರ್ಶನ ಅಂದ್ರೆ ತತ್ವಜ್ಞಾನ ಅಂತ ಅರ್ಥ. ಸುಮ್ಮನೆ ಈಗ ಅನೇಕ ಜನ ಸ್ವಾಮಿಗಳು, ದೊಡ್ಡ ಸಮಜ್ಞಾನ ಸ್ವಾಮಿಗಳನ್ನ ಅನೇಕ ಸರಿ ಸಮೀಪದಿಂದ ನೋಡಿದ್ದಿದೆ. ಎಲ್ಲ ಸ್ವಾಮಿಗಳಿಗೂ ಪಾಪ ಇದೇ ಕಷ್ಟ. ಸ್ವಾಮಿಗಳ ಹತ್ರ ರಾಜಕಾರಣಿಗಳು ಬರ್ತಾರೆ, ಜನಸಾಮಾನ್ಯರು ಬರ್ತಾರೆ, ಎಲ್ಲರೂ ಏನೇನೋ ವಶೀಲಿ ಹಚ್ಚಿ ನಮ್ಗೆ ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು ಅಂತ ಕೇಳ್ತಿರ್ತಾರೆ. ಪಾಪ ಸ್ವಾಮಿಗಳು ತಾವೇನಾದ್ರು ಓದಬೇಕು, ಪ್ರವಚನ ಮಾಡಬೇಕು, ಜನರಿಗೆ ಅನುಗ್ರಹ ಮಾಡಬೇಕು. ಅದ್ರ ಹೊರತು ಸಂಸಾರ ಬೇಡ ಅಂತ ಸನ್ಯಾಸಿಯಾಗಿ ಅವ್ರು ಕೂತಿರ್ತಾರೆ. ಇವರೆಲ್ಲ ತಾಪತ್ರಯಗಳು ತಂದು ಆ ಸ್ವಾಮಿಗಳ ತಲೆ ಮೇಲೆ ಹಾಕ್ತಿರ್ತಾರೆ. ಇಷ್ಟು ಕಿರಿಕಿರಿ ಮಾಡ್ತಿರ್ತಾರೆ ಸ್ವಾಮಿಗಳಿಗೆ. ಯಾರು ಒಬ್ಬರು ಸ್ವಾಮಿಗಳ ಹತ್ರ ಹೋಗಿ ನಮ್ಮ ಜೀವಮಾನ ಉದ್ಧಾರ ಮಾಡ್ರಿ, ನಮಗೊಂದು ತತ್ವೋಪದೇಶ ಮಾಡ್ರಿ ಅಂತ ಕೇಳೋರು ಎಷ್ಟು ಜನ? ಯಾವ ಸ್ವಾಮಿಗಳು, ಯಾವ ಜಾತಿ ಸ್ವಾಮಿಗಳೇ ಆಗಲಿ, ಯಾವ ಊರಿನ ಸ್ವಾಮಿಗಳೇ ಆಗಲಿ, ನಮಗೊಂದಿಷ್ಟು ತತ್ವೋಪದೇಶ ಮಾಡ್ರಿ, ಪಾಠ ಹೇಳ್ರಿ, ಪ್ರವಚನ ಹೇಳ್ರಿ, ಅನುಗ್ರಹ ಮಾಡ್ರಿ ಅಂತ ಕೇಳೋರು ಬಹಳ ಕಡಿಮೆ ಇರ್ತಾರೆ ಯಾವತ್ತು. ಉಳಿದ ಕಾರಬಾರಗಳನ್ನು ಮಾಡುವವರೇ ಬಹಳ ಜನ ಇರ್ತಾರೆ. ಅಂತ ಸ್ವಾಮಿಗಳೇ ಇರ್ತಾರೆ, ಅಂತ ಶಿಷ್ಯರು ಇರ್ತಾರೆ. ಆದರೆ ತತ್ವಜ್ಞಾನವನ್ನು ಕೊಡುವ ಸ್ವಾಮಿಗಳು ಕಡಿಮೆ ಇರ್ತಾರೆ, ತತ್ವಜ್ಞಾನವನ್ನು ಕೇಳುವ ಶಿಷ್ಯರು ಕಡಿಮೆನೇ ಇರ್ತಾರೆ. ಅದನ್ನೇ ದರ್ಶನ ಅಂತ ಹೇಳಿ. ದರ್ಶನ ಅಂದ್ರೆ ಬರೇ ನೋಟ ಅಲ್ಲ, ತಾತ್ವಿಕ ದೃಷ್ಟಿಕೋನ, ಫಿಲಸಾಫಿಕಲ್ ಔಟ್ಲುಕ್ಕೇ ದರ್ಶನ ಅಂದ್ರೆ. ಹೀಗೆ ಆ ತತ್ವಜ್ಞಾನವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ ಅವರು ಅಂತ. ಇದು ಕೃಷ್ಣ ಉದ್ಧವನನ್ನು ಅಕ್ರೂರನ್ನು ಸ್ತೋತ್ರ ಮಾಡಿದ ಪ್ರಸಂಗ ಇದು. ಈಗ ಏನ್ ಮಾಡ್ಬೇಕು? ನಾನು ಯಾಕೆ ನಿಮ್ಮ ಮನೆಗೆ ಬಂದೆ ಅಂದ್ರೆ, ಪಾಂಡವರ ಹತ್ರ ಹೋಗು. ಕೃಷ್ಣ ಎಂಥ ರಾಜಕಾರಣಿ ಅಂದ್ರೆ ಅವನಿಗೆ ಇನ್ನೂ ಮದುವೆ ಆಗಿಲ್ಲ, ಸಣ್ಣವನವನು. ಈಗ ಅವನಿಗೆ ಸುಮಾರು 18 ವಯಸ್ಸಿದ್ದಿರ್ಬೋದು, 18-20 ದಾಟಿದ್ದಕ್ಕಿಲ್ಲ. ಇನ್ನೂ ರುಕ್ಮಿಣಿದು ಮದುವೆ ಆಗಿಲ್ಲ. ನೀಲ ಅಂತ ಒಬ್ಬಳದು ಮದುವೆ ಆಗಿದೆ. ನೋಡಿ, ನಮ್ಮ ತಂದೆಯ ತಂಗಿ ಕುಂತಿ ಮಕ್ಕಳು ಪಾಂಡವರು. ಅವರ ಅಪ್ಪ ಸತ್ತೋಗಿದ್ದಾನೆ. ಅವರೆಲ್ಲ ಇಷ್ಟು ದಿವಸ ಹಿಮಾಲಯದಲ್ಲಿದ್ದರು, ಈಗ ಅಲ್ಲಿ ಬಂದು ಕೂತಿದ್ದಾರೆ. ಈಗ ನೋಡಿ, ಪಾಂಡವ್ರದ್ದು ಇನ್ನೂ ಮದುವೆ ಆಗಿಲ್ಲ, ಅವರಿಗೂ ದ್ರೌಪದಿ ಸಿಕ್ಕಿಲ್ಲ. ಧರ್ಮರಾಜ ಭೀಮಸೇನಿಗಿಂತ, ಕೃಷ್ಣನಿಗಿಂತ 2-3 ವರ್ಷ ದೊಡ್ಡವನು. ಸ್ವಯಂ ಭೀಮಸೇನನು ಒಂದು 6 ತಿಂಗಳು 1 ವರ್ಷ ದೊಡ್ಡವನು ಕೃಷ್ಣನಿಗಿಂತ. ಕೃಷ್ಣಾರ್ಜುನರಲ್ಲಿ ಕೃಷ್ಣ ಅರ್ಜುನನಿಗಿಂತ 6 ತಿಂಗಳು ದೊಡ್ಡವನು. ಸಹದೇವ ಮತ್ತೆ
ನಕುಲರು ಕೃಷ್ಣನಿಗಿಂತ ಸಣ್ಣವರು. ಇದು ಅವರ ಕಾಲಗಣನ ಮಹಾಭಾರತದಲ್ಲಿ ಬಂದಂತೆ. ಧರ್ಮರಾಜ ಎಲ್ಲೇ ಸಿಕ್ಕರು ಧರ್ಮರಾಜನಿಗೆ ಕೃಷ್ಣನೇ ಕಾಲು ಬಿದ್ದು ನಮಸ್ಕಾರ ಮಾಡ್ತಿದ್ದ ಧರ್ಮರಾಜನಿಗೆ. ನೋಡಿ ಅವರೆಲ್ಲ ಈಗ ಪಾಪ ಕಷ್ಟದಲ್ಲಿದ್ದಾರೆ, ನಮ್ಮ ಸೋದರತ್ತೆ ಮಕ್ಕಳು. ಇವತ್ತು ಆ ಧೃತರಾಷ್ಟ್ರ ಕುರುಡ, ಬುದ್ಧಿ ಸರಿ ಇಲ್ಲ, ಆ ಪಾಂಡವರ ಮಕ್ಕಳನ್ನ ಅವನು ಸರಿಯಾಗಿ ನೋಡ್ಕೋತಾ ಇಲ್ಲ. ನೀನು ಅಲ್ಲಿ ಹೋಗಿ ಧೃತರಾಷ್ಟ್ರನಿಗೊಂದು ತಾಕೀತು ಮಾಡಿ ಬಾ ಅಂತ ಕಳಿಸಿದ್ದ. ಇದು ಅವನು ಮಾಡಿದಂಥ ಒಂದು ತಂತ್ರ. ಆವಾಗ ಆಯ್ತು, ಅಲ್ಲಿ ಹೋಗಿ ಕೆಲವು ತಿಂಗಳ ಕಾಲ ಅಲ್ಲೇ ಇದ್ದಂತೆ. ಆವಾಗ ಕುಂತಿ ತನ್ನ ಕಷ್ಟ ಹೇಳ್ಕೊಂಡ್ಲ ಅವ್ರ ಮುಂದೆ. ಆಗ ಕುಂತಿ ಮತ್ತೆ ಈ ಅಕ್ರೂರ ಇಬ್ರು ಸೇರಿ ಆ ಕುಂತಿಗೆ ಸಮಾಧಾನ ಮಾಡಿದರು. ವಿದುರ ಮತ್ತೆ ಅಕ್ರೂರ ಇಬ್ರು ಸೇರಿ, ಮುಂದೆ ಎಲ್ಲ ಸರಿ ಆಗ್ತದೆ, ಕೃಷ್ಣನ ಆಸರೆ ಇದೆ, ನಾನು ನಿಮ್ಮ ಬೆಂಬಲಕ್ಕಿದ್ದೀನಿ ಅಂತ ತೋರಿಸಿದ ಅವನು. ಕೃಷ್ಣ ತಾನೇ ಬರಲಿಲ್ಲ, ಆದರೆ ತಾನು ಬಂದಿದ್ದೀನಿ ಅಂತ ತೋರಿಸಿದ. ಈ ಭಾಗವತದಲ್ಲಿ ಕೃಷ್ಣನ ಕಥೆ ಈಗ ಕೇಳ್ತಿದ್ದೇವಲ್ಲ, ಇಲ್ಲಿನ್ನೂ ಈಗ ಪಾಂಡವರ ಪ್ರವೇಶ ಆಗಿಲ್ಲ. ಈಗ ನಾವು ನೋಡಿದ್ದು ಪಾಂಡವರ ಬಳಿಗೇನೆ ಅಕ್ರೂರ ಹೋದ. ಮುಂದೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಒಂದು ಸಂಗತಿ ಹೇಳ್ತಾರೆ. ಒಂದ್ಸರಿ ಭೀಮ, ಅರ್ಜುನ ಮತ್ತು ಸಹದೇವ ಈ ಮೂರೂ ಜನ ಈ ಮಥುರಾ ನಗರಕ್ಕೆ ಬಂದು ಅಲ್ಲಿ ಕೆಲವು ವರ್ಷ ಇದ್ರಂತೆ. ಇವ್ರದ್ದು ಮದುವೆ ಆಗಿಲ್ಲ, ಅವ್ರದ್ದು ಮದುವೆ ಆಗಿಲ್ಲ. ಆ ಒಂದು ಕಾಲದಲ್ಲಿ ಅಲ್ಲಿ ಬಂದು ಇದ್ರು ಅಂತ ಒಂದು ಕಥೆ ಹೇಳ್ತಾರೆ. ಆವಾಗಲೇ ಆ ವಿಶ್ವಕಾನು ಸಾರಥಿಯನ್ನು ಕರ್ಕೊಂಡು ಹೋಗಿದ್ದ ಅಂತ ಅಲ್ಲಿ ಬರೋದು. ಅಂತೂ ಅದು ಇನ್ನೂ ಸಣ್ಣ ವಯಸ್ಸು ಎಲ್ಲಾರ್ದು. ಇನ್ನು ಮುಂದೆ ನಿಮಗೆ ನನ್ನ ಆಸರೆ ಇದೆ ಅಂತ ಅವನು ತೋರಿಸಿದ. ಧರ್ಮರಾಜಾದಿಗಳ ಭೇಟಿ ಅವನಿಗಾಗಿದ್ದು ಇನ್ನೂ ಮುಂದೆ ಆ ಸ್ವಯಂವರ ಸಂದರ್ಭದಲ್ಲಿ, ದ್ರೌಪದಿ ಸ್ವಯಂವರ ಸಂದರ್ಭದಲ್ಲಿ. ಒಂದ್ಸರಿ ಧೃತರಾಷ್ಟ್ರನ ಭೇಟಿಯಾಗಿ ಅವನಿಗೆ ಎಚ್ಚರಿಕೆ ಕೊಟ್ಟ. ಕುಂತಿ ಎಲ್ಲನೂ ಹೇಳಿದ್ಲು, ಧೃತರಾಷ್ಟ್ರ ನನ್ನ ಮಕ್ಕಳಿಗೆ ಏನೇನು ಅನ್ಯಾಯ ಮಾಡಿದ ಅನ್ನೋದನ್ನೆಲ್ಲ ಹೇಳಿದ್ಲು. ಇವನು ಅವನ ಹತ್ರ ಹೋಗಿ ಮಕ್ಕಳ ಮೇಲಿನ ಮೋಹದಿಂದ ಪಾಂಡವರಿಗೆ ಅನ್ಯಾಯ ಮಾಡಬೇಡ, ನಿನ್ನ ತಮ್ಮ ಪಾಂಡು ಅವನ ಮಕ್ಕಳಿಗೆ ನೀನು ಸರಿಯಾಗಿ ನಡ್ಕೊಳ್ಬೇಕಾದೇನು ಕರ್ತವ್ಯ ಅಂತೆಲ್ಲ ಎಚ್ಚರಿಕೆ ಹೇಳಿದೆ. ಸರಿಯಾಗಿ ಧರ್ಮ ಮಾರ್ಗದಲ್ಲಿ ನಡೆದ್ರೆ ನಿನಗೂ ಕೀರ್ತಿ, ನಿನಗೂ ಒಳ್ಳೆ ಹೆಸರು, ಇಲ್ಲದೆ ಹೋದ್ರೆ ನೀನು ಹಾಳಾಗಿ ಹೋಗ್ತಿ ಅಂತ ಎಚ್ಚರಿಕೆ ಕೊಟ್ಟ. ಏಕ ಪ್ರಸೂಯತೆ ಜಂತು ಏಕ ಏವ ಪ್ರಳೀಯತೆ. ಗಮನಿಸು, ನೀನು ಹುಟ್ಟುವಾಗ ನಿನ್ನ ಜೊತೆ ಯಾರಿದ್ರು? ಒಬ್ಬನೇ ಹುಟ್ಟಿದಿ. ಎಲ್ಲರೂ ಹುಟ್ಟುವಾಗ ಒಬ್ಬರೇ ಹುಟ್ಟಿರ್ತಾರೆ. ಅವಳಿ ಜವಳಿ ಆದ್ರೆ ಇನ್ನೊಬ್ರು ಹುಟ್ಟುತ್ತಾರೆ ಹೊರತು ಹುಟ್ಟುವಾಗ ಒಬ್ಬನೇ ಯಾವತ್ತು. ಸಾಯುವಾಗ ಇದಂತೂ ಇನ್ನೂ ಅದ್ಭುತ, ಅವಳಿ ಜವಳಿಗಳು ಕೂಡ ಒಟ್ಟಿಗೆ ಸಾಯೋದಿಲ್ಲ. ನನಗೆ ಆಶ್ಚರ್ಯ ಅನಿಸೋದಿದ್ದು, ಎಷ್ಟೇ ಆತ್ಮೀಯ ಸ್ನೇಹಿತರಾಗಿರ್ಲಿ, ತುಂಬಾ ಆತ್ಮೀಯತೆಯಿಂದ ಪ್ರೀತಿಸಿದಂಥ ಗಂಡ ಹೆಂಡತಿ ಇರಲಿ, ಒಟ್ಟಿಗೆ ಸಾಯುವವರು ಇಲ್ಲ. ಕೆಲವು ಕಡೆ ಎಲ್ಲಿಯಾದರೂ ದಂಪತಿಗಳ ಬಗ್ಗೆ ಇವರೊಬ್ರು ಸತ್ತರು, ಆ ಹೆಂಡತಿಗೆ ದುಃಖ ಆಗಿ ಅವಳು ಒಂದು 15 ದಿವಸದಲ್ಲಿ ಸತ್ತು ಹೋದ್ಲು, ಅಥವಾ ಹೆಂಡತಿ ಸತ್ತು ಹೋದನ್ನು ಕೇಳಿ ಗಂಡನು ಕೆಲವು ದಿವಸಗಳಲ್ಲಿ ಸತ್ತು ಹೋದ ಅಂತ ಕೆಲವುದನ್ನು ಕೇಳ್ತೀವಿ ಅಷ್ಟೇ. ಏಕಕಾಲದಲ್ಲಿ ಇಬ್ರು ಸಾಯ್ತೀವಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕಷ್ಟೆ. ವಿಷ ಕುಡಿದ್ರೆ ಇಬ್ರು ವಿಷ ಕುಡಿದ್ರೆ ನೇಣು ಹಾಕೊಂಡ್ರೆ ಎಲ್ಲಾರ ನದಿಗೆ ಹಾರಿದ್ರೆ ಇಬ್ರು ಒಟ್ಟಿಗೆ ಸಾಯ್ತಾರಷ್ಟೇ. ಅಂತೂ ಹುಟ್ಟುವಾಗ ಒಬ್ಬನೇ, ಸಾಯುವಾಗ ಒಬ್ಬನೇ. ನನ್ನ ಪುಣ್ಯ ನಾನೇ ಅನುಭವಿಸ್ಬೇಕು, ನನ್ನ ಪಾಪ ನಾನೇ ಅನುಭವಿಸ್ಬೇಕು. ಸ್ವಲ್ಪ ಎಚ್ಚರಿಕೆಯಿಂದಿರು. ಅಧರ್ಮ ಮಾಡಿದರೆ ಅದರ ಫಲ ಅನುಭವಿಸ್ತಿ. ಆ ಧೃತರಾಷ್ಟ್ರ ಎಂಥವನಿದ್ದ ಅಂದ್ರೆ, ನೀವನಿಗೆ ಯಾರಾದ್ರೂ ಕತೆ ಹೇಳ್ರಿ, ಸ್ವಯಂ ಪರಶುರಾಮ ಬಂದು ಕತೆ ಹೇಳಲಿ, ಬೃಹಸ್ಪತಿನೇ ಬಂದು ಹೇಳಿ, ವೇದವ್ಯಾಸನೇ ಬಂದು ಕತೆ ಹೇಳ್ತಿದ್ದ, ಉಪದೇಶ ಮಾಡ್ತಿದ್ದ, ಎಲ್ಲ ಅದ್ಭುತವಾಗಿ ಕುತ್ಕೊಂಡು ಕೇಳ್ತಿದ್ದ, ದೊಡ್ಡ ಪ್ರವಚನ ಕೇಳ್ತಿದ್ದೆ. ಕೇಳೋದೆಲ್ಲ ಕೇಳಿ ನೀವೆಲ್ಲ ಸರಿ ಹೇಳಿದಿರಿ, ಆದರೆ ನಮ್ಮ ದುರ್ಯೋಧನ ಅವನಷ್ಟು ಸರಿ ಇಲ್ಲ, ಅವನಿಗೆ ಬುದ್ಧಿ ಹೇಳೋದು ಕಷ್ಟ ಅಂಥೇಳಿ ಸುಮ್ಮನೆ ಆಗಿಬಿಡ್ತಿದ್ದ. ಅಷ್ಟು ಅವನ ಕೈಗೊಂಬೆ ಆಗಿಬಿಡ್ತಿದ್ದ ಧೃತರಾಷ್ಟ್ರನಿಗೆ, ಆ ದುರ್ಯೋಧನನಿಗೆ. ಅವನ ಜೊತೆ ಅಶಕುನಿ, ದುರ್ಯೋಧನ, ದುಶ್ಯಾಸನ, ಕರ್ಣ ಮೊದಲಾದವರು. ಈ ಎಷ್ಟು ನೀವು ಪ್ರವಚನ ಮಾಡು, ನಿನ್ನ ಪ್ರವಚನ ಕೇಳ್ತಿದ್ರೆ ನನಗೆ ಭಾರಿ ಆನಂದ ಅಂತ ಪ್ರವಚನ ಮಾಡುವನ್ನು ಹೊಗಳಿದೆ. ತಾನು ಇರೋದು ಮಾತ್ರ ಹೇಗಿದ್ದೋ ಹಾಗೇ ಇದ್ದಾನೆ. ಆದರೆ ಸ್ಥಿರವಾಗಿ ನಿನ್ನ ಮನಸ್ಸು ನಿನ್ನ ಮಾತು ನನ್ನ ಮನಸ್ಸಿನಲ್ಲಿ ನಿಲ್ಲೋದಿಲ್ಲ. ಏನ್ ಮಾಡಲಿ? ಇದ್ರ ಮೇಲೆ ದೊಡ್ಡ ತತ್ವಜ್ಞಾನ ಬೇರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಿರ್ತಾರೆ. ಭಗವದ್ಗೀತೆ ಜ್ಞಾನಿ ವಿವೇಕಿಯ ಬಾಯಲ್ಲಿ ಭಗವದ್ಗೀತೆ ಬಂದ್ರೆ ಅದಕ್ಕೊಂದು ಅರ್ಥ. ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದ್ರೆ ಆಸ್ ಎ ಡೆವಿಲ್ ಕೋಟಿಂಗ್ ದ ಬೈಬಲ್ ಅಂತ. ಬೈಬಲ್ ಡೆವಿಲ್ ಒಂದು ಪಿಶಾಚಿ ಬೈಬಲ್ ಅನ್ನು ಕೋಟ್ ಮಾಡಿದಂಗೆ, ಬೈಬಲ್ ನಲ್ಲಿ ಈಗ ಹೇಳಿದ್ದಾರೆ ನೋಡ್ರಿ ಅಂತ. ನೀನೇನ್ ಮಾಡಿದೆ ಅದನ್ನ ಹೇಳು. ನೋಡಿ ಅವನು ಹೇಳ್ತಾನೆ, ನೋಡಿ ಭೂಭಾರ ಕಳಿಬೇಕು ಅಂತ ಯದುಕುಲದಲ್ಲಿ ಕೃಷ್ಣ ಅವತಾರ ಮಾಡಿದ್ದಾನೆ, ಅವನ ಇಚ್ಛೆ ಅಂತ ಆಗ್ತದೆ, ಏನಾಗ್ತದೆ ಆಗಲಿ ಅಂದ್ಬಿಟ್ಟ ಧೃತರಾಷ್ಟ್ರ.
ಇಂಥ ಹುಚ್ಚ. ಭಗವಂತನ ಇಚ್ಛೆಯಿಂದ ಏನ್ ಮಾರ್ಗ ಇರ್ತದಲ್ಲ ಅದನ್ನ ಯಾರು ವ್ಯತ್ಯಾಸ ಮಾಡ್ತಾರೆ? ಯೋ ದುರ್ವಿಮರ್ಶ ಪಥಯ ನಿಜ ಮಾಯೇದಂ ಸೃಷ್ಟ ಗುಣಾನ್ ವಿಭಜತೆ ತದನು ಪ್ರವಿಷ್ಟ. ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ತಸ್ಮೈ ನಮೋ ದುರವಬೋಧ ವಿಹಾರದಂತ ಸಂಸಾರ ಚಕ್ರ ಹರೆಯೇ ಪರಮೇಶ್ವರಾಯ. ಆ ಭಗವಂತನಿಗೆ ನಮಸ್ಕಾರ ಅಂದ್ಬಿಟ್ಟ. ಅದೇನಂದ್ರೆ ಸಾಕಿನ ಮಾತುಕತೆ ಅಂದಂಗೆ. ನೀನು ಊರಿಗೆ ಹೊರಡು, ಹರೇ ನಮಃ ಅಂತ ಕೆಲಸ, ಹರೇ ನಮಃ ಅಂದ್ರೆ ಆಯ್ತು, ನಿನ್ ಕೆಲಸ ಆಗೋದಿಲ್ಲ ಅಂತ ಅರ್ಥ. ಹಂಗೆ ಆಯ್ತು, ಒಂದು ಇಷ್ಟೇ ಆಗಲಿ ಅಂತ ಕ್ರೂರ ಹೊರಟೋದ. ರಾಮಕೃಷ್ಣರಿಗೆ ಹೇಳಿದ ಹೀಗೆ ನಡೆದಿದೆ ಅಂತ ಹೇಳಿ. ಅವ್ರು ಅದನ್ನ ಕೇಳಿತು, ಒಂದು ಎಚ್ಚರಿಕೆ ಕೊಡೋದು ನಮ್ಮ ಕೆಲಸ ಅಂತ ತಿಳ್ಕೊಂಡಿದ್ರು ಅಷ್ಟೇ. ಮುಂದೆ ಈ ಕಂಸನಿಗೆ ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಇಬ್ರು ಹೆಂಡಂದಿರಿದ್ರು. ಅವರಿಬ್ರು ಜರಾಸಂಧನ ಮಕ್ಕಳು. ಆ ಜರಾಸಂಧ ಅದ ಕಥೆ ಈಗ ಹೇಳ್ತಿದ್ದಾರೆ. ಅವನಿಗೆ ಸಿಟ್ಟು, ಅವಾಗಲೇ ಸಿಟ್ಟು ಬಂದಿತ್ತು. ನನ್ನ ಮಕ್ಕಳಿಬ್ರು ವಿಧವೆಯರಾದ್ರಲ್ಲ, ಈ ಕಂಸ ಈ ಕೃಷ್ಣ ಅದನ್ನು ಮಾಡಿದ್ನಲ್ಲ ಅಂತ ಅವನಿಗೆ ಸಿಟ್ಟಿತ್ತು. ಅವನಿಗೆ ಇಡೀ ಎಲ್ಲರನ್ನು ತನ್ನ ವಶದಲ್ಲಿ ಇಟ್ಕೋಬೇಕು ಅಂತ ಅವನದೊಂದು ದುರಾಸೆ. ಮಹಾಬಲಿಷ್ಠ. ಶಿವನ ವರ ಇತ್ತು, ಬ್ರಹ್ಮನ ವರ ಇತ್ತು, ಅದೆಲ್ಲ ಮುಂದೆ ಬರೋದಿದೆ. ಈ 16,100 ಕನ್ಯೆಯರು ಅವನ್ನೆಲ್ಲ ಬಂಧಿಸಿಟ್ಟವನು ಅವನೇ. ಎಷ್ಟೋ ಜನ ರಾಜರನ್ನು ಬಂಧಿಸಿಟ್ಟಿದ್ದ. ಆ ರಾಜನೆಲ್ಲ ಬಲಿ ಕೊಟ್ಟು ಬಿಡ್ಬೇಕು ಅಂತ ಏನೋ ದುರಾಸೆ ಹಾಕೊಂಡು ಅಂತೂ ಎಲ್ಲಾ ರಾಜರು ರಾಜಕುಮಾರಿಯರನ್ನೆಲ್ಲ ಬಲಿ ಕೊಟ್ಟು ಬಿಟ್ರೆ ಮತ್ತೆ ಇಡೀ ದೇಶ ಎಲ್ಲ ನನ್ನ ಕೈಯಲ್ಲಿ ಇರ್ತದೆ ಅಂತ ಒಂದೇನೋ ಆಲೋಚನೆ ಇತ್ತು. ವಸ್ತುತಃ ಅವನನ್ನ ಈ ಕೃಷ್ಣ ಕೊಲ್ಲಿಕ್ಕೆ ಸಾಧ್ಯ ಆಗ್ತಿದ್ರು. ಬಲರಾಮನಿಗೂ ಕೂಡ ಜರಾಸಂಧರನ್ನು ಕೊಲ್ಲುವುದು ಸಾಧ್ಯ ಇದ್ರು, ಕೊಂದಿರ್ಲಿಲ್ಲ. ಅದು ಈಗ ಮುಂದೆ ಬರೋ ಕಥೆ ಅದು. ಅವ್ರು ಹೋಗಿ ತಮ್ಮ ತಂದೆ ಹತ್ರ ದೂರ ಹೇಳಿದ್ರು. ಆ ಇಬ್ರು ಜರಾಸಂಧ ಈಗಾಗಲೇ ತಿಳ್ಕೊಂಡಿರ್ಬೇಕು, ಭೂಮಿಯಲ್ಲಿ ಈ ಯಾದವರೇ ಇಲ್ಲದಂತೆ ಮಾಡಿಬಿಡ್ತೀನಿ ಅಂತ ತಯಾರಾಗಿ ನಿಂತ. ದೊಡ್ಡ ಸೈನ್ಯ, 23 ಅಕ್ಷೋಹಿಣಿ. ಕುರುಕ್ಷೇತ್ರದಲ್ಲಿ ಇದ್ದದ್ದು 18 ಅಕ್ಷೋಹಿಣಿ ಮಾತ್ರ, 11 + 7. ಇವನು 23 ಅಕ್ಷೋಹಿಣಿ ಸೈನ್ಯ ತಗೊಂಡು 18 ಬಾರಿ ಮುತ್ತಿಗೆ ಹಾಕಿದೆ. ಎಷ್ಟು ಸರಿ ಅಂದ್ರೆ ಒಟ್ಟು 18 ಸರಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಮಾಡಿದ ಕೃಷ್ಣನ ಮೇಲೆ. ಆದ್ರೆ ಪ್ರತಿ ಸರಿ ಯಾದವರಿಗೂ ತೊಂದರೆ ಆಗ್ತಿತ್ತು. ಯುದ್ಧ ಏನು ಸುಮ್ಮನೆ ಸಾಮಾನ್ಯ ಕೆಲಸ ಅಲ್ಲ, ಅದು ತೊಂದರೆ ಆಗ್ತಿತ್ತು. ಆದ್ರೆ ಜರಾಸಂಧನಿಗೆ ಅದರಿಂದ ಹಿಂಸೆ ಬಹಳ ಆಯ್ತು, ತೊಂದರೆ ಬಹಳ ಆಗ್ತಿತ್ತು. ಅವನು ಪ್ರತಿ ಸರಿ ಸೋತ್ ಹೋಗ್ತಿದ್ದ. ಒಂದ್ಸರಿ ಅಂತೂ ಬಲರಾಮ ಇನ್ನು ಅವನು ಕೊಂದೇ ಬಿಡ್ಬೇಕು ಅಂತ ತಯಾರಾಗಿದ್ದ. ಆವಾಗ ಮೇಲಿನ ಆಕಾಶವಾಣಿ ಕೇಳಿತು, ಇವನನ್ನು ಕೊಲ್ಲಬೇಕಾದವನು ಬೇರೆ ಇದ್ದಾನೆ, ನೀನ್ ಈಗ ಕೊಲ್ಲಬೇಡ, ನಿನ್ ಕೈಯಿಂದ ಇದಾಗೋ ಕೆಲಸ ಅಲ್ಲ, ನೀನ್ ಬಲಶಾಲಿ ಇರಬಹುದು, ಹೋಗು ಅಂತ. ಇದರಿಂದ ಜರಾಸಂಧನಿಗೆ ಅವಮಾನ ಆಯ್ತು. ಇನ್ನು ಸತ್ಯ ಹೋಗ್ತಿದ್ದೆ, ಅಶರೀರವಾಣಿ ನಾನು ಬದುಕಿಸ್ತು ಅಂತ ಅವನಿಗೆ ಅವಮಾನ ಆಯ್ತು. ಬಲರಾಮ ಸುಮ್ಮನೆ ಹೊರಟೋದ. ಅವನು ಕೊಲ್ಬೇಕಾದವನು ಭೀಮಸೇನ. ಜರಾಸಂಧ ಅಂದ್ರೆ ವಿಪ್ರಚಿತ್ತಿ ಅನ್ನೋ ದಾನವನ ಅವತಾರ. ಇಲ್ಲಿ ಈ ತರ ಒಂದು 3-4 ಸರಿ ಈ ತರ ಅವನು ದಂಡೆತ್ತಿ ಬಂದದ್ದೆಲ್ಲ ನಮಗೆ ಕಾಣಿಸ್ತದೆ. ಅದ್ರ ಬಗ್ಗೆ ಪ್ರತಿ ಸರಿ ದಂಡೆತ್ತಿ ಬಂದದ್ದು, ಅವನು ಸೋಲಿಸಿದ್ದು ಅದನ್ನೆಲ್ಲ ಹೇಳೋದಿಲ್ಲ. ಅಲ್ಲೊಂದು ರೋಚಕವಾದ ಪ್ರಸಂಗ, ಒಂದು ಅದಿಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಅಥವಾ ಭಾಗವತದಲ್ಲಿ ಎಲ್ಲೋ ಇದೆ. ಒಂದ್ಸರಿ ನಾರದರು ಜರಾಸಂಧನ ಹತ್ರ ಹೋಗಿದ್ರಂತೆ. ಆ ನಾರದರು ಮೋಜು ನೋಡೋರು ಎಲ್ಲ ಕಡೆ. ಅವನಿಗೆ ಕೃಷ್ಣ ತನ್ನ ಸೊಸೇಂದ್ರನ ವಿಧವೆಯರನ್ನಾಗಿ ಮಾಡಿಬಿಟ್ಟ, ನಮ್ಮ ಮಳೆಯನ್ನು ಕೊಂದು ಹಾಕಿಬಿಟ್ಟ ಅಂತ ಸಿಟ್ಟು. ಎಲ್ಲಿದೆ ಹೇಳ್ರಿ ಆ ಮಥುರೆ? ಜರಾಸಂಧ ಇದ್ದದ್ದು ಪಾಟಲಿಪುತ್ರ ಅಂದ್ರೆ ಬಿಹಾರ. ಇವ್ರು ಅಲ್ಲಿಗೆ ಹೋಗಿದ್ರು. ಇಲ್ಲಿಂದ ಪಶ್ಚಿಮ ದಿಕ್ಕಿಗೆ ಮಥುರೆ, ಇಲ್ಲಿಂದ 100 ಯೋಜನ ದೂರ ಇದೆ ಅಂತ ಅವರು ಒಂದು ಹೇಳಿಕೆ ಕೊಟ್ಟರು. ಇವನೇನ್ ಮಾಡಿದ, ಯುದ್ಧ ಮಾಡುವುದೆಲ್ಲ ಮುಂದಿದ್ದ ಆಮೇಲಿಂದ. ವಸ್ತುತಃ 101 ಯೋಜನೆ ಇತ್ತಂತೆ. ಇವನು 100 ಯೋಜನೆ ಇದೆ ಅಂತ ನಾರದ ಸ್ವಲ್ಪ 1 ಯೋಜನೆ ಕಡಿಮೆ ಹಾಕಿದ್ದ. ಅವನೇನ್ ಮಾಡಿದ ಜರಾಸಂಧ, ಅಲ್ಲಿಂದ ಒಂದು ಫಿರಂಗಿ ಎಸೆದ. ಫಿರಂಗಿ ಅಂದ್ರೆ ಈಗಿನ ಕಾಲದ ಫಿರಂಗಿ ತರ ಅಲ್ಲ, ಗದೆಗೆ ನಾನು ಫಿರಂಗಿ ಅಂತ ಹೇಳಿದೆ. ಗದೆಯನ್ನು 100 ಬಾರಿ ಹೀಗೆ ತಿರುಗಿಸಿ ಅದನ್ನ ಎಸೆದ. ಅಂದ್ರೆ ಅದು 100 ಯೋಜನೆ ದೂರ ಹೋಗಿ, 100 ಯೋಜನೆ ಅಂದ್ರೆ ನೀವು ಒಂದೊಂದು ಯೋಜನೆ ಅಂದ್ರೆ ಒಂದು 7 ಕಿಲೋಮೀಟರ್ ಅಂತ ತಿಳ್ಕೊಂಡ್ರು, ಒಂದು 700 ಮೈಲ್. ನಾನು ಆಮೇಲೆ ಆಗೋದ್ರಿ ತೆಗೆದು ನೋಡಿದ್ದೆ. ಉತ್ತರ ಪ್ರದೇಶದ ಮಥುರಾಕ್ಕೂ ಬಿಹಾರದ ಆ ಪಾಟ್ನಾಕ್ಕೂ ಅಥವಾ ಹೆಚ್ಚು ಕಡಿಮೆ ಆ ಪರಿಸರ ಒಂದು 700 ಕಿಲೋಮೀಟರ್ನೂ ಇರಬಹುದು ಅಂತ ಅಂದಾಜು ಹಾಕಿ ಯೋಜನಾ ಅಂದ್ರೆ ಇಷ್ಟ ಆಗ್ಬಹುದು ಅಂತ ಹೇಳಿದ್ದೆ. ಯೋಜನಾ ಅಂದ್ರೆ ಸಂಸ್ಕೃತದಲ್ಲಿ ಇಷ್ಟೇ ಅಂತ ಎಲ್ಲೂ ಕಂಡು ಬಂದಿಲ್ಲ. ಅದೇನೇ ಇರಲಿ, ಅಂತೂ 100 ಸರಿ ಹಿಂಗೆ ಗದೆ ತಿರುಗಿಸಿದ, ಜೋರಾಗಿ ಬೀಸಿ ಒಗದ. ಅದು ಎಲ್ಲಿ ಹೋಗಿ ಬಿತ್ತು ಅಂದ್ರೆ ಜರ ಅಂತ ಒಬ್ಬಳು ರಾಕ್ಷಸಿ ಇದ್ದ, ಅವಳು ತಲೆ ಮೇಲೆ ಹೋಗಿ ಬಿತ್ತು. ಅವಳೇ ಸತ್ತು ಹೋಗಿಬಿಟ್ಲು. 101 ಅಂತ ಇವನು ಸರಿಯಾಗಿ ಹೇಳಿದ್ರು ನಾರದ. ಅದು ಇನ್ನೊಂದು ಯೋಜನೆ ಮುಂದೆ ಹೋಗಿ ಮಥುರಾ ನಗರದ ಮೇಲೆ ಬೀಳ್ತಿತ್ತು, ಹಾನಿ ಮಾಡ್ತಿತ್ತು.
ಈಗ ನಾರದನಿಗೆ ಇದೇ ಮೋಜು. ಆ ಜರ ಅಂದ್ರೆ ಯಾರು ಅಂದ್ರೆ ಇವನು ಈ ಜರಾಸಂಧನ ತಂದೆ ಒಬ್ಬ ಇದ್ದ. ಅವನಿಗೆ ಮಕ್ಕಳಾಗಿದ್ದಿಲ್ಲ ಎಷ್ಟೋ ಕಾಲ. ಆಗ ಅವನು ಒಬ್ಬ ಋಷಿಯ ತಪಸ್ ಮಾಡಿದ, ಋಷಿಗೆ ಸೇವಾ ಮಾಡಿದ. ಆ ಋಷಿ ಒಂದು ಹಣ್ಣು ಕೊಟ್ಟ, ಈ ಹಣ್ಣು ತಗೊಳ್ಳು ರಾಣಿಯರಿಗೆ ಕೊಡು ಮಕ್ಕಳಾಗ್ತದಂತ. ಅದನ್ನು ಅವನು 2 ಭಾಗ ಮಾಡಿ ಆ ರಾಣಿಯರಿಗೆ ಕೊಟ್ಟ. ಇಬ್ರು ರಾಣಿಯರು ಒಂದು ಅರ್ಧ ಬಾಡಿ ಹತ್ರ, ಇಲ್ಲ ಇವಳು ಗರ್ಭದಲ್ಲಿ ಒಂದು ಅರ್ಧ ಬಾಡಿ, ಇನ್ನೊಂದು ಗರ್ಭದಲ್ಲಿ ಅರ್ಧ ಬಾಡಿ. ಅವ್ರಿಗೆ ಗಾಬರಿ ಆಯ್ತು. ಈ ರಾಜ ಇದನ್ನ ನೋಡಿ ವಿಕಾರ ಶಿಶು ಇದೆ, ದೇವ ಪಿಶಾಚಿ ಒಂದು ಹೆದರ್ತಾನೆ ಅಂತ ಅದನ್ನೆಲ್ಲ ತಗೊಂಡು ತೊಟ್ಟಿಗೆ ಬಿಸಾಕಿದ್ರು, ಕಸದ ಬುಟ್ಟಿಗೆ ಬಿಸಾಕಿದ್ರು. ಅಲ್ಲೊಬ್ಬಳು ರಾಕ್ಷಸಿ ಇದ್ದು ಜರ ಅಂತ, ಅವಳು ಅದೆರಡನ್ನು ಜೋಡಿಸಿದ್ಲು. ಜೋಡಿಸುವುದು ಅಂದ್ರೆ ಸಂಧಾನ, ಜರ ಅಂದ್ರೆ ರಾಕ್ಷಸಿ. ಅವಳು ಜೋಡಿಸಿದ್ರಿಂದ ಇವನು ಜರಾಸಂಧ ಅಂತ ಹೆಸರು ಬಂತು. ಅದನ್ನು ತಂದು ಈ ರಾಜನಿಗೆ ಒಪ್ಪಿಸಿದ್ದ ಅವಳು. ಆ ಜರ ಅಂದ್ರೆ ಅವಳು ರಾಕ್ಷಸಿ ಅಂದ್ರೆ ಈ ನಮ್ಮ ಊರುಗಳಲ್ಲಿ ಅಲ್ಲಲ್ಲಿ ದೇವಿಯರು ಇರ್ತಾರಲ್ಲ, ಬೇರೆ ಬೇರೆ ದೇವಿಯರು, ಗ್ರಾಮ ದೇವತೆ, ಆ ಥರದೊಂದು ದೇವತೆ ಎಲ್ಲ ಮನೆಗಳಲ್ಲಿ ಅವಳಿಗೆ ಪೂಜಾ ನಡೀತಿತ್ತಂತೆ. ಅವಳು ಸಾತ್ವಿಕ ದೇವತೆ ಅಂತ ಏನು ಕಾಣಿಸೋದಿಲ್ಲ, ದುಷ್ಟ ದೇವತೆ ಅಂತ ಕಾಣಿಸ್ತಾಳೆ. ಮನೆಯಲ್ಲಿ ಪೂಜಾ ನಡೀತಿತ್ತು, ಅದರಿಂದ ಜನರಿಗೆ ಅವಳಿಂದ ಒಳ್ಳೇದು ಆಗ್ತಿತ್ತಂತೆ. ಇದು ಅವಳ ತಲೆ ಮೇಲೆ ಹೋಗಿ ಬಿತ್ತಾಕದೆ. ಇವನು ತನ್ನ ತಾಯಿನೇ ಕೊಂದ, ಈ ಜರಾಸಂಧ. ತನಗೆ ಯಾರು ಜೀವ ಕೊಟ್ಟಿದ್ದು ಅಂಥವಳನ್ನೇ ಕೊಂದು ಹಾಕಿಬಿಟ್ಟ. ಅವನ ಗದೆ ವಿಫಲ ಆಯಿತು ಅಂತ ಒಂದು ಕಥೆ ಕೇಳಿ ಬರ್ತದೆ. ಆಯಿತು, ಕೃಷ್ಣ ಇವರೆಲ್ಲ ಬಂದಿದ್ದಾರೆ, ಈ ಜರಾಸಂಧ ಬರ್ತಿದ್ದಾನೆ, ಏನು ಮಾಡಬೇಕು ಅಂತ ಪ್ರತಿಯೊಂದು ಸರಿನೂ ಒಂದು ದೊಡ್ಡ ಕಷ್ಟ ಇದು. ಎಷ್ಟು ಸರಿ ಅಂತ ತಪ್ಪಿಸ್ಕೊಳ್ಳೋದು, ಅನೇಕ ಥರದ ಉಪಾಯಗಳನ್ನು ಮಾಡಿದ್ದ. ಅದರಲ್ಲಿ ಒಂದು ಸರಿ ಅಂತೂ ಅವನು ಸೋಲಿಸಿ ಓಡಿಸಿದ್ರು ಇವರೆಲ್ಲ. ಓಡಿಸಿ ಮತ್ತೊಂದು ಸರಿ ಇನ್ನು ನಾನು ಇಲ್ಲಿದ್ದರೆ ನನ್ನ ಕಾರಣದಿಂದ ಮಥುರಾ ನಗರದಲ್ಲಿ ಯುದ್ಧ, ನಾನು ಇಲ್ಲಿರೋದು ಬೇಡ ಅಂತ ದಕ್ಷಿಣದ ಪ್ರದೇಶಕ್ಕೆ ಬಂದುಬಿಟ್ಟಿದ್ದೆ, ದಕ್ಷಿಣ ಭಾರತಕ್ಕೆ. ಇಲ್ಲೇ ಕೊಲ್ಲಾಪುರಕ್ಕೆ ಬಂದಿದ್ದೆ. ಅಲ್ಲೊಬ್ಬ ದುಷ್ಟ ಇದ್ದ, ಅವನನ್ನು ಸಂಹಾರ ಮಾಡಿ ಗೋಮಂತಕ ಪರ್ವತ ಅಂತ, ಅದು ಪ್ರಾಯ ಈ ಗೋವಾ ಭಾಗ, ಅಲ್ಲಿ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದ ಅಂತ. ಹೀಗೆಲ್ಲ ಕಥೆ ಬರೋದಿಲ್ಲ, ಅದನ್ನು ಮುಂದೆ ನಾವು ನೋಡ್ತೇವೆ. ಅದು ದೀರ್ಘಕಾಲ ಏನು ಯುದ್ಧ ನಡೀತು, ಅದ್ರ ಯುದ್ಧದ ಎಲ್ಲ ವಿವರಗಳನ್ನು ಈಗ ಹೇಳೋದಿಲ್ಲ ನಾನು. ಇಲ್ಲಿ ಪರಶುರಾಮನಿಗೂ ಬಲರಾಮ ಮತ್ತು ಕೃಷ್ಣರಿಗೂ ಯುದ್ಧ ಆಗಿದ್ದು ಇಲ್ಲಿ ಒಂದು ಕಡೆ ಅಧ್ಯಾಯದಲ್ಲಿ ಕಾಣಿಸ್ತದೆ. ಆದ್ರಿಂದ ಒಂದು 2-3 ಅಧ್ಯಾಯಗಳನ್ನು ನಾನು ಮುಂದೆ ಓಡಿಸಿರ್ತೇನೆ. ಆ ಇಬ್ರು ಮಕ್ಕಳು ಬಂದು ಹೇಳಿದ್ದು ಅದು 49ನೇ ಅಧ್ಯಾಯದಲ್ಲಿದೆ. 52ನೇ ಅಧ್ಯಾಯದಲ್ಲಿ ಆ ಪರಶುರಾಮ ಮತ್ತು ಬಲರಾಮ ಕೃಷ್ಣರಿಬ್ಬರಿಗೂ ಭೇಟಿಯಾದಂಥ ಒಂದು ಪ್ರಸಂಗ ಕಾಣಿಸ್ತದೆ. ನಾವಿಬ್ಬರೇ ಹೋದರೆ, ಜರಾಸಂಧನ ಗುರಿ ಏನು, ನಾವಿಬ್ಬರು ಬಲರಾಮಕೃಷ್ಣರು, ನಾವಿಬ್ಬರು ಹೋದ್ರೆ ನಮ್ಮನ್ನು ಬೆನ್ನಟ್ಟಿ ಬರ್ತಾನೆ, ಮಥುರೆಯನ್ನು ಬಿಟ್ಟು ಬಿಡ್ತಾನೆ, ಮಥುರೆ ಸುಖವಾಗಿರ್ತದೆ ಅಂತ ಇವ್ರ ಆಲೋಚನೆ. ಆ ಪ್ರಕಾರ ಅವರು ಒಂದ್ಸರಿ ಆಲೋಚನೆ ಮಾಡಿ ಎಲ್ಲ ಹಿರಿಯರಿಗೂ ಹೇಳಿದೆ, ನಾವು ಹೋಗ್ತೀವಿ, ಸ್ವಲ್ಪ ಕಾಲ ದೂರ ಹೋಗಿ ಬರ್ತೀವಿ. ಅದೊಂದು ಅವ್ರ ಪ್ಲಾನ್ ಅಷ್ಟೇ. ಆ ಪ್ರಕಾರ ಹೋದ್ರು. ಗೋವಂತ ಪರ್ವತಕ್ಕೆ ನೋಡ್ತೀನಿ ಅಂತ ಅಲ್ಲಿ ಹೊರಟ, ದಕ್ಷಿಣಾಭಿಮುಖವಾಗಿ, ಉತ್ತರದ ಭಾರತದಿಂದ ದಕ್ಷಿಣಕ್ಕೆ ಹೊರಟ. ಬಂದಾಗ ದೀರ್ಘಕಾಲ ಬಂದರೆ ಅಲ್ಲೊಂದು ಪರಿಸರದಲ್ಲಿ ಮಹೇಂದ್ರ ಪರ್ವತ ಅಂತ ಒಂದು ಪರ್ವತ, ದೇಶಾನ್ ಬಹೂನ್ ಅತಿಕ್ರಮ್ಯ ಪರ್ವತಾನ್ ಸರಿತೋ ಗಿರೌ ಗಚ್ಚನ್ ಕ್ವಚಿತ್ ವನೋದ್ದೇಶೆ ವೃಕ್ಷಮೂಲ ನಿವಾಸಿನಂ. ಅಲ್ಲಿ ಪರಶುರಾಮ ಭಗವಂತನನ್ನ ಅವನು ನೋಡಿದ. ಪರಶುರಾಮ ಅಂದ್ರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ. ರಾಮನ ಅವತಾರ ಪರಿಸಮಾಪ್ತ ಆಗಿ ಹೋಗಿದೆ, ಅವನು ಈಗಿಲ್ಲ, ಇಲ್ಲಿ ಕಾಣಿಸೋದಿಲ್ಲ. ಅವನು ಇದ್ದು ವೈಕುಂಠದಲ್ಲಿರ್ತಾನೆ ಅಷ್ಟೇ. ಆದರೆ ಪರಶುರಾಮ ಇವತ್ತಿಗೂ ಇದ್ದಾನೆ. ಈ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸ್ತಿರ್ತಾರಲ್ಲ, ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ವಿಭೀಷಣ, ಕೃಪ, ಪರಶುರಾಮ, ಇವರು ಚಿರಂಜೀವಿಗಳು. ಇಷ್ಟು ಜನ ಇನ್ನೂ ಇದ್ದಾರೆ. ಅದಕ್ಕಂತೇಳಿ ಎಣ್ಣೆಯಿಂದ 7 ನೆಲದ ಮೇಲೆ ಗುರುತು ಮಾಡಿ ಆಮೇಲೆ ಮಕ್ಕಳಿಗೆ ಎಣ್ಣೆ ಹಚ್ತಿರ್ತಾರೆ, ಮಕ್ಕಳು ಚಿರಂಜೀವಿಯಾಗಿ ಗಟ್ಟಿಮುಟ್ಟಾಗಿ ಬೆಳೀಲಿ ಅಂತ. ಆ ಪರಶುರಾಮ ಇನ್ನೂ ಕೂಡ ಇದ್ದ. ಅದು ಆ ತಾತ್ಪರ್ಯ ನಿರ್ಣಯದಲ್ಲಿ 17ನೇ ಅಧ್ಯಾಯದಲ್ಲಿ ಆ ಸಂಗತಿ ಕಾಣಿಸ್ತದೆ. 17 ಅಥವಾ 16ನೇ ಅಧ್ಯಾಯದಲ್ಲಿ ಆ ಸಂಗತಿ ಕಾಣಿಸ್ತದೆ. ಭಾಗವತದಲ್ಲಿ ಏನಿದೆ ಅಂದರೆ, ಪರಶುರಾಮನ ನೋಡಿದ್ರು. ಆ ಒಂದು ಪರ್ವತದ ಒಂದು ಕಾಡಿನಲ್ಲಿ ಜಟೆ ಉಟ್ಕೊಂಡು, ಕೃಷ್ಣಾಜನ ಉಟ್ಕೊಂಡು, ಕಮಂಡಲು
ಧರಿಸಿ ಅವನಿಗೆ ಅನೇಕ ಜನ ಶಿಷ್ಯರು, ಅವರಿಗೆಲ್ಲ ಪಾಠ ಹೇಳ್ತಾ ಅವನಲ್ಲಿ ಕೂತಿದ್ದ ಅಂತ ಹೇಳ್ತಾರೆ. ರಾಮಕೃಷ್ಣರಿಬ್ಬರಿಗೂ ಅವನು ನೋಡಿ ಭಾರಿ ಆನಂದ ಆಯಿತು. ಅವನಿಗೆ ಹೋಗಿ ಅವರು ನಮಸ್ಕಾರ ಮಾಡಿದರು. ಹೋಗಿ ಪರಶುರಾಮನೇ, ನಾವೊಬ್ಬರು ರಾಮ ಮತ್ತು ಕೃಷ್ಣರು ಅಂತ ನಮ್ಮ ಹೆಸರು, ಎಲ್ಲಿಯಾದರೂ ನಮ್ಮದು ಏನಾದರೂ ಹೆಸರು ನಿನ್ನ ಕಿವಿಗೆ ಅಷ್ಟು ಬಿದ್ದಿರಬಹುದು ಅಂಥೇಳಿ ಇವರಿಬ್ಬರು ಅವನಿಗೆ ಹೋಗಿ ನಮಸ್ಕಾರ ಮಾಡಿದರು. ಆವಾಗ ಅವನಿಗೆ ಭಾರಿ ಆನಂದ ಆಯಿತು. ಗೊತ್ತು, ನಿಮ್ಮ ಬಗ್ಗೆ ಗೊತ್ತಿದೆ, ಯದುಕುಲದಲ್ಲಿ ನೀವು ಹುಟ್ಟಿದ್ದೀರಿ, ನಿಮ್ಮನ್ನು ನಾನು ನೋಡಿದ, ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ, ನೀನು ಅಧೋಕ್ಷಜ, ಜಗತ್ತಿಗೆ ಮೂಲ ಕಾರಣ ಅಂತ ಅವನನ್ನೆಲ್ಲ ಸ್ತೋತ್ರ ಮಾಡಿದೆ. ಸ್ತೋತ್ರ ಮಾಡಿ ಅವನಿಗೆ ಹೇಳಿದೆ, ನೀನು ಯಾಕೆ ಇಲ್ಲಿಗೆ ಬಂದಿದ್ದಿ ಅಂತ ಕೇಳಿದ. ಆಗ ರಾಮಕೃಷ್ಣ ಹೇಳಿದರು, ನಮಗೆ ಶತ್ರುಗಳು ಉಪಟಳ ಬಹಳ ಆಗಿದೆ, ಅದಕ್ಕಾಗಿ ಗೋಮಂತ ಪರ್ವತಕ್ಕೆ ಹೋಗ್ಬೇಕು ಅಂತ ಬಯಸ್ತೀವಿ. ಆಯ್ತು, ಇಲ್ಲಿಂದ ನಿಮ್ಮ ಅಣ್ಣನ ಕರ್ಕೊಂಡು ಗೋಮಂತ ಪರ್ವತಕ್ಕೆ ಹೋಗು. ಅದರ ಬುಡದಲ್ಲೇ ಈ ಶೃಗಾಲ ವಾಸುದೇವ ಅಂತ ಒಬ್ಬ, ಅವನ ಆಳ್ವಿಕೆಯಲ್ಲಿರುವ ಕರವೀರ ನಗರ ಅಂತ, ಅದೀಗ ಕೊಲ್ಲಾಪುರ ಅದಿದೆ. ಅವನು ದುಷ್ಟ, ಅವನನ್ನು ಸ್ವಲ್ಪ ಸದೆ ಬಡೀರಿ, ಅವನು ಶಾಸನ ಮಾಡ್ರಿ, ಮುಂದೆ ಗೋಮಂತಕ ಪರ್ವತಕ್ಕೆ ಹೋಗ್ರಿ ಅಂತ ಅವರು ಕಳಿಸಿದ್ರು. ಹಾಗವರು ಆ ದಕ್ಷಿಣ ದಿಕ್ಕಿನ ಕಡೆಗೆ ಬಂದರು. ಆ ಗೋಮಂತ ಪರ್ವತವನ್ನ ಏರಿದರು. ಅಲ್ಲಿ ಮೇಲೆ ನಿಂತು ಆ ಕೊಲ್ಲಾಪುರ ನಗರ ಇದನ್ನೆಲ್ಲ ನೋಡಿದರು. ಅಲ್ಲಿಂದ ಮುಂದೆ ಆ ಶೃಗಾಲ ವಾಸುದೇವ ಅಂತ, ಶೃಗಾಲ ವಾಸುದೇವ ಮತ್ತು ಪೌಂಡ್ರಕ ವಾಸುದೇವ ಅಂತ ಇಬ್ಬರಿದ್ರು. ಅವ್ರದ್ದೇನು ಕಥೆ ಅಂದರೆ, ಈ ಕೃಷ್ಣ ಇವನು ವಾಸುದೇವ, ನಮ್ಗೆ ಗೊತ್ತಿದೆ, ಇದು ಭಗವಾನ್ ವಾಸುದೇವ. ವಾಸುದೇವ ಯಾಕೆಂದ್ರೆ ವಸುದೇವನ ಮಕ್ಕಳಾದ್ರಿಂದ ಇವರಿಬ್ರು, ಇವನು ವಾಸುದೇವ. ಆ ವಸುದೇವನಿಗೆ ದೇವಕಿ ಅಲ್ಲದೆ ಇನ್ನೂ ಒಂದಿಷ್ಟು ಜನ ಪತ್ನಿಯರಿದ್ರು. ಆ ಬೇರೆ ಪತ್ನಿಯರಲ್ಲಿ ಕೆಲವು ಮಕ್ಕಳು ಹುಟ್ಟಿದ್ರು. ಅವನಿಗೆ ಶೃಗಾಲ ವಾಸುದೇವ ಒಬ್ಬ, ಪೌಂಡ್ರಕ ವಾಸುದೇವ ಒಬ್ಬ. ವಸುದೇವನ ಮಕ್ಕಳಾದ್ರಿಂದ ಅವರಿಗೂ ವಾಸುದೇವ ಅಂತ ಹೆಸರು ಬಂದಿತ್ತು. ಆದ್ರೆ ಈ ದೇವಕಿಯನ್ನು ಮದುವೆ ಆದ್ಮೇಲೆ ದೇವಕಿಯ ಮಕ್ಕಳು ಇವ್ರ ಬಗ್ಗೆನೇ ಅವನಿಗೆ ಒಂದಿಷ್ಟು ಒಲವಿತ್ತು ತಂದೆಗೆ. ಆ ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ ಅವ್ರನ್ನ ಸ್ವಲ್ಪ ದೂರ ಇಟ್ಬಿಟ್ಟಿದ್ದ. ದುಷ್ಟರು ಬೇರೆ ಆಗಿದ್ರು, ಆದ್ರಿಂದ ಅವರಿಗೆ ಸಿಟ್ಟಿತ್ತು. ಆ ಪೌಂಡ್ರಕ ವಾಸುದೇವನ ಬಗ್ಗೆ ಮುಂದೆ ನೋಡ್ತೇವೆ. ಮತ್ತು ಭಗವಂತನವ್ರು ದ್ವೇಷಿಸ್ತಿದ್ರು, ರಾಕ್ಷಸರಾಗಿದ್ರು ಅಂತ. ವಸುದೇವನ ಬಗ್ಗೆನೂ ಅವ್ರಿಗೆ ಸಿಟ್ಟಿತ್ತು ಅಂತೆಲ್ಲ ಕೇಳಿ ಬರ್ತದೆ. ಇಬ್ರು ವಸುದೇವನ ಮಕ್ಕಳೇ. ಕೊನೆಗೆ ಈ ಕೃಷ್ಣ ಅವನನ್ನು ಸಂಹರಿಸಿದ. ಮತ್ತೆ ಅವನ ಮಗ ಒಬ್ಬ, ಅವನನ್ನೇ ಅಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದರು. ಗೋಮಂತ ಪರ್ವತ ಇದು ಇಲ್ಲಿ ಈ ಕಡೆ ಕೊಲ್ಲಾಪುರ ಇದೆ, ಈ ಕಡೆ ಸ್ವಲ್ಪ ಭಾಗದಲ್ಲಿ ಗೋವಾ ಇದೆ. ಅದೇ ಸಾಮ್ರಾಜ್ಯ, ಹೆಚ್ಚು ಕಡಿಮೆ ಅದರ ಪರಿಸರದಲ್ಲೇ ಇರೋದದು. ಅಲ್ಲಿ ಆ ಗೋಮಂತಕ, ಅದಕ್ಕಾಗಿ ಇವತ್ತಿಗೂ ಗೋಮಾಂತಕ ಪ್ರದೇಶ ಅಂತೆಲ್ಲ ಹೇಳ್ತಾರೆ, ನೀವೆಲ್ಲ ನೋಡಿರ್ತೀರಲ್ಲ ಅದನ್ನು. ಅದು ಮುಂದೆ ಕಾಲಕ್ರಮೇಣ ಏನೇನೋ ಆಗಿ ತಿರುಚಿ ಹೋಗಿ ಗೋವಾ ಅಂತ ಆಗಿ ಬಂದು ಕೂತಿದೆ ಅಷ್ಟೇ. ಅಲ್ಲಿ ಒಂದು ಎತ್ತರದ ಪರಿಸರದಲ್ಲಿ ಇವರಿಬ್ರು ಕೂತ್ಕೊಂಡ್ರು, ಬಲರಾಮ ಮತ್ತು ಕೃಷ್ಣ ಇಬ್ರು. ಅಲ್ಲಿ ಒಂದ್ಸರಿ ಗರುಡ ಬಂದು ಅವನನ್ನ ನಮಸ್ಕಾರ ಮಾಡಿ ಹೋದ. ನೋಡು, ನನಗೆ ಬೇಕಾದಾಗ ನಿನ್ನ ಸೇವಾ ನಾನು ಕೇಳ್ತೀನಿ, ನೀನು ಹೋಗಿ ಬಾ ಅಂತ ಅವನು ಕಳಿಸಿದ್ದ ಗರುಡನನ್ನ ಈ ಕೃಷ್ಣ. ಅಲ್ಲೇ ಒಂದು 4 ತಿಂಗಳು ಅಲ್ಲೇ ಇದ್ರಂತೆ, ಮಳೆಗಾಲದ ಒಂದು 4 ತಿಂಗಳು ಅಲ್ಲೇ ಇದ್ರು. ಫಲಮೂಲ ಕೃತಾಹಾರವು ಪೀತ ನಿರ್ಧರ ಹಾರಿಣವು. ಈ ಜರಾಸಂಧ ಇವ್ರನ್ನ ಇಲ್ಲಿ ದಂಡೆತ್ತಿ ಬಂದ. ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದ್ಕೊಂಡು ಇಲ್ಲಿ ದಂಡೆತ್ತಿ ಬಂದ. ಆ ದಂಡೆತ್ತಿ ಬಂದಾಗ ಇವರಿಬ್ಬರೇ ಏಕಾಂಗಿಗಳಾಗಿ ಅವನನ್ನು ಮಣಿಸಿದರು. ಗೆರಿಲ್ಲಾ ಯುದ್ಧ, ಗಿರಿ ಯುದ್ಧ ಮಾಡಿದರು. ಮೇಲಿದ್ರಲ್ಲ, ಆ ಜರಾಸಂಧ ಏನ್ ಮಾಡಿದ್ದ ಅಂದ್ರೆ ಇಡೀ ಪರ್ವತಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದ. ಅವರು ಆ ಪರ್ವತವನ್ನು ಮೆಟ್ಟಿ ನಿಂತು ಆ ಪರ್ವತದ ಒಳಭಾಗದಿಂದ ಝರಿ ಹೊರಗೆ ಬರುವಂತೆ ಮಾಡಿ, ನೀರಿನ ಪ್ರವಾಹ ಹೊರಗೆ ಬರುವಂತೆ ಮಾಡಿ ಇಡೀ ಬೆಂಕಿಯನ್ನೆಲ್ಲ ಆರಿಸಿ ಅಲ್ಲಿಂದ ಸುರಕ್ಷಿತರಾಗಿ ಆ ಇಡೀ ಜರಾಸಂಧದ ಸೈನ್ಯವೆಲ್ಲ ನುಚ್ಚುನೂರು ಮಾಡಿ ಅವ್ರನ್ನ ಓಡಿಸಿದರು. ಅಂತೂ ಏಕಾಂಗಿಗಳಾಗಿ ಇವರಿಬ್ರು ಮಾಡಿದ್ರು, ಬಲರಾಮಕೃಷ್ಣ ಇಬ್ರು ಕೂಡ. ಅವರಿಗೆ ಆಯುಧಗಳೆಲ್ಲ ಆಗ ತಮ್ಮ ಮೂಲ ರೂಪದ ಆಯುಧ ಯಾವ ಲೋಕದಲ್ಲಿದ್ರು ಅಲ್ಲಿಂದ ಆಯುಧಗಳು ಬಂದಿದ್ದವು ಅಂತ ಹೀಗೆ ಕೇಳಿ ಬರ್ತದೆ. ಮುಂದೆ ಮಥುರಾ ನಗರಕ್ಕೆ ಬಂದು ಮುಟ್ಟಿದ. ಆ ಜರಾಸಂಧನ ಸೈನ್ಯವನ್ನು ಹೀಗೆಲ್ಲ ಸೋರಿಸಿ, ಇದು
ಆ ಜರಾಸಂಧನ ಸೋಲಿನ ಕಥೆ. ಇದು ಬಹಳ ದೀರ್ಘಕಾಲ ಹೀಗಾದಾಗ ಮುಂದೊಂದು ಕಾಲದಲ್ಲಿ ದ್ವಾರಕಾ ನಗರಕ್ಕೆ ಇಡೀ ಮಥುರಾ ನಗರವನ್ನೇ ಶಿಫ್ಟ್ ಮಾಡಿಸಿಬಿಟ್ಟ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ. ದ್ವಾರಕಾ ನಗರವನ್ನು ನಿರ್ಮಿಸಿದ ಮೇಲೆ ಬಲರಾಮ ರೇವತಿಯನ್ನು ಮದುವೆ ಮಾಡಿಕೊಂಡದ್ದು, ಕೃಷ್ಣ ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡದ್ದು ಕಥೆ, ಇದನ್ನೆಲ್ಲ ನಾವು ಆಮೇಲೆ ನೋಡೋರಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹರ್ಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.